ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂದ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ಕ್ವಿಕ್ಕಾಗಿ ನೆನಪು ಮಾಡ್ತೀರಾ? ಹೋದ ವಾರ ದೇವರು ನಮ್ಮ ಸಂಗಡ ಯಾವ ವಿಷಯದ ಕುರಿತಾಗಿ ಮಾತನಾಡಿದ್ರು? ಹೋದ ವಾರ. ಹಲ್ಲೆಲೂಯಾ. ಮರೆತು ಬಿಟ್ಟಿದ್ದೀರಾ? ಚಿಕ್ಕ ಮಕ್ಕಳು ನೀವು ಕೂಡ ಮರೆತು ಬಿಟ್ಟಿದ್ದೀರಾ? ಅಂಶ ಏನಾಗಿತ್ತು? ಹಲ್ಲೆಲೂಯಾ. ಯಾರು ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವರೋ ಅವರನ್ನು ದೇವರು ಒಂದು ಸಮಯದಲ್ಲಿ ಮೇಲಕ್ಕೆ ತರುವನು. ಮೊದಲನೆಯ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ವಿ. ನಾವು ನೋಡಿದಂಥವರಾಗಿದ್ದೇವೆ. ಯಾರು ದೇವರ ಸನ್ನಿಧಾನದಲ್ಲಿ ದೇವರಿಗೆ ಒಳಗಾಗಿ ದೇವರಲ್ಲಿ ತಗ್ಗಿಸಿಕೊಂಡು ಯಾರು ಜೀವಿಸ್ತಾ ಇದ್ದಾರೋ ಅವರನ್ನು ದೇವರು ಏನು ಮಾಡ್ತಾ ಇದ್ದಾನೆ? ಉನ್ನತವಾಗಿ ನಡೆಸ್ತಾ ಇದ್ದಾನೆ. ಪ್ರೇರೆ ಅನೇಕ ಭಕ್ತರ ಜೀವಿತಗಳನ್ನು ನಾವು ನೋಡಿದಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ದೇವೆ. ಯಾರ ವಿಷಯವಾಗಿ ನಾವು ನೋಡಿದ್ದೇವೆ? ಮೊಟ್ಟ ಮೊದಲನೇದಾಗಿ ಯಾರು ದೇವರ ಸನ್ನಿಧಾನದಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡ್ರು? ಯಾರು ಮಾತಾಡಬೇಕು? ಯಾರು ತಗ್ಗಿಸಿಕೊಂಡ್ರು? ಯಾರ್ಯಾರ ಭಕ್ತರ ಕುರಿತಾಗಿ ನೋಡಿದ್ದೇವೆ ಹೋದ ವಾರ? ಮೊದಲನೇದಾಗಿ ಯಾರು ತಗ್ಗಿಸಿಕೊಂಡ್ರು? ದಾವೀದಂದು ಲಾಸ್ಟಿಗೆ ಹೇಳಿದ್ದು. ನೀವು ಲಾಸ್ಟ್ ಅದು ಫಸ್ಟ್ ಹೇಳ್ಬಿಟ್ಟಿದ್ರಿ. ಹಲ್ಲೆಲೂಯಾ. ಯಾರು ತಗ್ಗಿಸಿಕೊಂಡ್ರು? ಪೇತ್ರನು ತಗ್ಗಿಸಿಕೊಂಡ, ದಾವೀದನು ತಗ್ಗಿಸಿಕೊಂಡ, ಅದಕ್ಕಿಂತ ಮುಂಚಿತವಾಗಿ ಯೋಸೇಫನು ತಗ್ಗಿಸಿಕೊಂಡ. ಯಾರು ದೇವರಿಗೆ ಒಳಗಾಗಿ ತಗ್ಗಿಸಿಕೊಂಡು ಜೀವಿಸಿದರು ಅವರನ್ನು ದೇವರು ಏನು ಮಾಡಿದ್ದಾರೆ? ಉನ್ನತವಾಗಿ ಆಶೀರ್ವದಿಸಿದ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳುವಂಥದ್ದು ಅಂದ್ರೆ ಏನ್ರಿ? ದೇವರ ಮಾತನ್ನ ಕೇಳುವಂಥದ್ದಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ. ಆ ವಾಕ್ಯ ಮತ್ತೊಂದು ಸಾರಿ ಓದಿಕೊಳ್ಳೋಣ. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗಡೆ ತಗ್ಗಿಸಿಕೊಳ್ಳಿರಿ. ದೇವರ ಹಸ್ತ ಅದು ಅದ್ಭುತಗಳನ್ನು ಮಾಡುವಂತ ಹಸ್ತವಾಗಿದೆ. ದೇವರ ಹಸ್ತ ಅದು ಆಶ್ಚರ್ಯ ಕಾರ್ಯಗಳನ್ನು ಮಾಡುವಂತ ಹಸ್ತವಾಗಿದೆ. ದೇವರ ಹಸ್ತ ಅದು ರೋಗವನ್ನು ವಾಸಿ ಮಾಡುವಂತ ಹಸ್ತವಾಗಿದೆ. ಪ್ರಿಯರ, ದೇವರು ತನ್ನ ಮಕ್ಕಳ ಪಕ್ಷವಾಗಿ ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಆದರೆ ಅನೇಕರು ದೇವರನ್ನ ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾ ಇಲ್ಲ, ಅರ್ಥ ಮಾಡಿಕೊಳ್ತಾ ಇಲ್ಲ, ತಿಳಿದುಕೊಳ್ತಾ ಇಲ್ಲ. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಯಾರು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರೆ. ಸುಂಕದವನು ತಗ್ಗಿಸಿಕೊಂಡ, ದೇವರ ಕರುಣೆಯನ್ನ ಹೊಂದಿಕೊಂಡ. ಫರಿಸಾಯನು ದೇವರಲ್ಲಿ ತಗ್ಗಿಸಿಕೊಳ್ಳಲಿಲ್ಲ, ಅವನ ಪ್ರಾರ್ಥನೆ ನಿರಾಕರಣೆಯಾಯಿತು. ಪ್ರಿಯರೇ, ಅವನಿಗೆ ದೇವರಿಂದ ಕನಿಕರ ಎನ್ನುವಂಥದ್ದು ದೊರೆಯಲಿಲ್ಲ. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿ, ಆತನು 63 ವರ್ಷಗಳ ಕಾಲ ದೇವರನ್ನ ಬಿಟ್ಟು ದೇವರಲ್ಲದ ಕಡೆಗೆ ಜೀವಿಸಿ ತನ್ನ ತಂದೆಯಿಂದ ಬಂದಿರತಕ್ಕಂಥ ಸಂಪ್ರದಾಯಗಳನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಆತನ ಜೀವಿತದಲ್ಲಿ ಜಿಗುಪ್ಸೆ ಎನ್ನುವಂಥದ್ದು ಉಂಟಾದಂಥ ಸಮಯದಲ್ಲಿ, ಆತನ ಧರ್ಮಪತ್ನಿಗೆ ಮಕ್ಕಳಿರಲಾರದಂಥ ಸಮಯದಲ್ಲಿ ಆತನಿಗೆ ದೇವರು ಪ್ರತ್ಯಕ್ಷನಾಗಿ ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ ಅಂದರೆ, ನೀನು ನಿನ್ನ ತಂದೆಯ ಮನೆಯನ್ನ, ನಿನ್ನ ಬಂಧು ಬಳಗವನ್ನ, ನೀರಿರುವಂಥ ಸ್ಥಳವನ್ನ ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು
ಹೋಗಬೇಕು ಅಂತೇಳಿ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ ಇಂದಿನ ಜೀವಿತ ಅಂದ್ರೆ ಏನ್ರಿ? ಸೃಷ್ಟಿಕರ್ತನಾದ ದೇವರನ್ನ ತಿಳಿದುಕೊಳ್ಳಲಾರದಂತ ಜೀವಿತ, ನಿನ್ನ ತಂದೆ ನಿನ್ನ ಅಪ್ಪ ಯಾರಿದ್ದಾನೋ ಆತನನ್ನ ತಿಳಿದುಕೊಳ್ಳಲಾರದಂತ ಜೀವಿತ, ಎಲ್ಲರಿಗೂ ಕೂಡ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ, ಯೇಸು ಕ್ರಿಸ್ತನ ಇರಲಾರ್ದಂಥದ್ದೇ ಏನಾಗಿದೆ? ಕ್ರಿಸ್ತ ಪೂರ್ವ, ಯೇಸು ಇರಲಿಕ್ಕಿಂತ ಮುಂಚಿತವಾಗಿ. ಅದೇ ರೀತಿಯಾಗಿ ಯೇಸು ಸ್ವಾಮಿಯನ್ನು ಹೊಂದಿಕೊಂಡು ಮುಂದೆ ಜೀವಿತವನ್ನು ಸಾಗಿಸುವಂಥದ್ದು ಯಾವುದಾಗಿದೆ? ಕ್ರಿಸ್ತ ಶಕ ಆಗಿದೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ಏನಿದೆ? ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಆತನು ಯೇಸುವನ್ನು ಹೊಂದಿಕೊಳ್ಳಲಾರದಂಥ ಜೀವಿತದಕ್ಕಿಂತ ಮುಂಚಿನ ಜೀವಿತ, ಆತನು ಏನು ಮಾಡ್ತಾ ಇದ್ದ? ಮಣ್ಣಿನಿಂದ ಕೆಲವೊಂದು ಆಕಾರಗಳನ್ನು ಮಾಡಿ ಅವುಗಳನ್ನು ಮಾರಾಟ ಮಾಡಿ ಆ ಮಾರಾಟವಾಗಿರ್ತಕ್ಕಂಥ ಆ ಒಂದು ವಸ್ತುಗಳಿಂದ ಆತನೇನು ಮಾಡ್ತಾ ಇದ್ದ? ತನ್ನ ಜೀವಿತವನ್ನ ಸಾಗಿಸಿಕೊಂಡು ಹೋಗ್ತಾ ಇದ್ದ. ಪ್ರಿಯರು, ಯಾರು ಆತ? ಅಬ್ರಹಾಮ. ಹಲ್ಲೆಲೂಯ. ಅಬ್ರಾಮಂದು ವೃತ್ತಿ ಏನ್ರಿ? ವಿಗ್ರಹಗಳನ್ನ ಮಾಡಿ ಮಾರಾಟ ಮಾಡುವಂತ ವೃತ್ತಿ. ಯಾರ್ದು? ಅಬ್ರಾಮಂದು. ಆ ಅಬ್ರಾಮನಿಗೆ ದೇವರು ಏನ್ ಮಾಡಿದ್ರು? ದರ್ಶನ ಕೊಟ್ಟು 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಾಮನೇ, ನೀನು ನಿನ್ನ ತಂದೆಯ ಮನೆಯನ್ನ, ನಿನ್ನ ಸ್ವದೇಶವನ್ನ, ನಿನ್ನ ಬಂಧು ಬಳಗದವರನ್ನ ಬಿಟ್ಟು ನಾನು ತೋರಿಸುವಂತ ದೇಶಕ್ಕೆ ನೀನು ಹೋಗಬೇಕು ಎಂಬುದಾಗಿ ಹೇಳಿದಂತ ಒಂದೇ ಒಂದು ಮಾತಿಗೆ ಅಬ್ರಾಮನು ಏನ್ ಮಾಡ್ತಾ ಇದ್ದಾನೆ? ದೇವರ ಮಾತಿನಂತೆ ಆ ದೇಶವನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ? ಹೋಗ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅಬ್ರಾಮ ತಗ್ಗಿಸಿಕೊಳ್ತಾ ಇದ್ದಾನೆ, ದೇವರ ಮಾತನ್ನ ಕೇಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ. ಯಾವಾಗ ಅಬ್ರಹಾಮನು ತನ್ನನ್ನು ತಾನು ತಗ್ಗಿಸಿಕೊಂಡು ಸೃಷ್ಟಿಕರ್ತನಾದ ದೇವರ ಕರೆಗೆ ಹೋಗೊಟ್ಟು ಆತನು ಮುಂದೆ ನಡೀತಾ ಇದ್ದಾನೋ, ಅಬ್ರಾಹ್ಮನ ಜೀವಿತದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳು ಆಗುವುದಕ್ಕೆ ಪ್ರಾರಂಭವಾದ. ಪ್ರಿಯರೇ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ. ನಮಗೆಲ್ಲ ಸೃಷ್ಟಿಯಲ್ಲಿರ್ತಕ್ಕಂಥದ್ದೆಲ್ಲವನ್ನ, ಬಂಗಾರ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಇವೆಲ್ಲ ಹೊಂದ್ಕೊಂಡ್ಬಿಟ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡಿದಾನೆ ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ದೇವರ ಆಶೀರ್ವಾದ ಅಂದ್ರೆ ಏನ್ರಿ? ದೇವರ ಪಾಪ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳುವಂಥದ್ದು. ದೇವರಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡವನೇ ನಿಜವಾಗಿ ಆಶೀರ್ವಾದವನ್ನ ಹೊಂದಿದವನಾಗಿರ್ತಾರೆ. ಅನೇಕರಿಗೆ ಇವತ್ತಿನ ದಿವಸ ಪಾಪ ಕ್ಷಮಾಪಣೆಯ ಬಗ್ಗೆ ಗೊತ್ತಿಲ್ಲ, ಅವರ ಪಾಪಗಳ ಬಗ್ಗೆ ಗೊತ್ತಿಲ್ಲ. ಅವರು ಮಾಡಿರುವಂಥ ಕೃತ್ಯಗಳು, ಹುಟ್ಟಿನಿಂದಲೇ ಮಾನವನು ಏನಾಗಿದ್ದಾನೆ? ಪಾಪಿಯಾಗಿದ್ದಾನೆ. ಸತ್ಯವೇದ ಹೇಳ್ತಾ ಇದೆ ಅದೇ ದೊಡ್ಡದಾಗಿರ್ತಕ್ಕಂಥ ಒಂದು ಆಶೀರ್ವಾದ ಯಾವುದ್ರಿ? ಪಾಪ ಕ್ಷಮಾಪಣೆ. ಯಾವುದು? ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀವಿ, 2 ಕಾರುಗಳಿದ್ದಾವೆ, ಬೈಕ್ಗಳಿದ್ದಾವೆ, ಒಳ್ಳೊಳ್ಳೆ ಬಟ್ಟೆಗಳಿದ್ದಾವೆ, ಅದೆಲ್ಲ ದೇವರಿಂದ ಆಶೀರ್ವಾದ. ಯಾವುದ್ರಿ? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ರೆ ನಾವೇ ಶ್ರೀಮಂತರು, ನಾವೇ ಪರಲೋಕ ಸಂಸ್ಥಾನದವರು, ನಾವೇ ಸೃಷ್ಟಿಕರ್ತನಾದ ದೇವರನ್ನು ಪರಿಪೂರ್ಣವಾಗಿ ತಿಳಿದುಕೊಂಡವರು. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಅಬ್ರಹಾಮನು ದೇವರ ಕರೆಗೆ ಹೋಗೊಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಓದ್ರಿ ಒಂದ್ಸರಿ 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 3ನೇ ವಚನ. ಆದಿಕಾಂಡ ಪುಸ್ತಕ ಹೊಸ ಒಡಂಬಡಿಕೆ ಎಲ್ಲಿರುತ್ತಲ್ರಿ? ಎಲ್ಲಿರುತ್ತೆ ಆದಿಕಾಂಡ ಪುಸ್ತಕ? 4ನೇ ವಚನದಿಂದ ಯೆಹೋವನು ಹೇಳಿದ ಮೇರೆಗೆ ಅಬ್ರಾಮನು ಹೊರಟು ಹೋದನು. ಒಂದೇ ಮಾತು ಏನ್ರಿ? ದೇವರು ಹೇಳಿದ, ಅಬ್ರಾಮನು ಹೊರಟು ಹೋದ. ಹಲ್ಲೆಲೂಯ. ತಗ್ಗಿಸಿಕೊಳ್ಳುವಂಥದ್ದು ಅಂದ್ರೆ ಏನ್ರಿ? ದೇವರ ಮಾತನ್ನ ಕೇಳುವುದು. ಹಲ್ಲೆಲೂಯ. ಅನೇಕರು ದೇವರ ಮಾತನ್ನ ಕೇಳೋದಕ್ಕೆ ಏನ್ ಮಾಡೋದಿಲ್ಲ? ಇಷ್ಟಪಡೋದಿಲ್ಲ. ಅನೇಕರು ದೇವರ ಮಾತಿಗೆ ವಿಧೇಯರಾಗಿ ಒಳಗಾಗಿ ಜೀವಿಸೋದಿಲ್ಲ. ಅವರ ಪರಿಸ್ಥಿತಿಯನ್ನು ನೆನೆಸಿಕೊಂಡ್ರೆ ಭಯಂಕರ. ಯಾಕೆ ಹೇಳ್ರಿ? ಅಂಥವ್ರು ಪಾತಾಳದಲ್ಲಿ ಇಳಿಯಲ್ಪಡ್ತಾರೆ. ಅಂಥವರಿಗೆ ಪಾತಾಳದಲ್ಲಿ ಭಯಂಕರವಾಗಿರ್ತಕ್ಕಂಥ ಯಾತನೆ, ಬೆಂಕಿಯ ಸ್ಥಳ, ಭಯಂಕರವಾಗಿರ್ತಕ್ಕಂಥ ಹುಳಗಳು ಏನು ಮಾಡ್ತಾ ಇರ್ತಾವೆ? ಅವರ ದೇಹವನ್ನ ತಿಂತಾ ಇರ್ತವೆ. ಅಂತಹ ಒಂದು ನರಕ ಯಾತನೆ ಅಂತೇಳಿ ಅಂತೀವಿ. ಅದ್ರ ಸಲುವಾಗಿ ಅದು ನರಕದಲ್ಲಿ ಇರುವಂಥದ್ದು. ಈ ಒಂದು ಭೂಮಿ ಮೇಲೆ ನಾವು ಎಷ್ಟೋ ಶಾಖ ಬಂದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆ ಕರೆಂಟ್ ಪವರ್ಗಿಂತ ದೊಡ್ಡ ಪವರ್ ಇರುತ್ತೆ ಎಲ್ಲಿರಿ? ಕೆಳಗಡೆ. ಹಲ್ಲೆಲೂಯ. ಕರೆಂಟನ್ನು ಮನುಷ್ಯನ ಯಾವುದೋ ಒಂದು ಮೂಲಕವಾಗಿ ಇದು ಮಾಡಿದ್ದಾನೆ. ದೇವರಿಂದನೇ ಆಗಿರುವಂಥದ್ದು. ನರಕವನ್ನು ಸೃಷ್ಟಿ ಮಾಡಿದ್ದು ಯಾರು?
ನರಕವನ್ನು ಸೃಷ್ಟಿ ಮಾಡಿದ್ಯಾರು? ನರಕವನ್ನು ಯಾರು ಸೃಷ್ಟಿ ಮಾಡಿದ್ರು? ಸೃಷ್ಟಿಕರ್ತನಾದ ದೇವರೇ ನರಕವನ್ನ ಸೃಷ್ಟಿ ಮಾಡ್ಯಾನ. ಸೈತಾನ ಏನು ಸೃಷ್ಟಿ ಮಾಡಿಲ್ಲ. ಹಲ್ಲೆಲೂಯಾ. ಸೈತಾನ ಏನು ಸೃಷ್ಟಿ ಮಾಡ್ಯಾನ? ಕೆಟ್ಟ ಕಾರ್ಯಗಳು, ಸುಳ್ಳುಗಳು, ಇವತ್ತಿನ ದಿವಸ ಆಚರಣೆ ಆಗ್ತಾ ಇರುವಂಥ ವ್ಯರ್ಥವಾದ ಸಂಪ್ರದಾಯ ಪದ್ಧತಿಗಳು, ಇವುಗಳನ್ನು ಸೈತಾನ ಸೃಷ್ಟಿ ಮಾಡ್ಯಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನರಕವನ್ನು ಯಾರು ಸೃಷ್ಟಿ ಮಾಡಿರುವಂಥದ್ದು? ಸೃಷ್ಟಿಕರ್ತನಾದ ದೇವರು. ಯಾರಿಗೋಸ್ಕರವಾಗಿ ಸೃಷ್ಟಿ ಮಾಡಿರುವಂಥದ್ದು? ಆಕಾಶದಲ್ಲಿ ಇದೇ ರೀತಿಯಾಗಿ ದೇವರು ಇಲ್ಲಿರಬೇಕಾದ್ರೆ ಸಿಂಹಾಸನದ ಮೇಲೆ ಆತನನ್ನು ಆರಾಧನೆ ಮಾಡ್ತಾ ಇದ್ರು. ಯಾರು? ದೇವದೂತರು. ಅಲ್ಲೇ ಒಬ್ಬ ದೇವದೂತ ಇದ್ದ, ಪ್ರಧಾನ ದೂತ. ಅವನ ಹೆಸರೇನ್ರಿ? ಲೂಸಿಫರ್. ಅವನ ಹೆಸರೇನು? ಲೂಸಿಫರ್. ಆ ಲೂಸಿಫರ್ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಅವನೊಳಗಡೆ ಗರ್ವ ಬಂತು, ಅಹಂಕಾರ ಬಂತು, ಅವನೊಳಗಡೆ ಕೆಟ್ಟದಾಗಿರ್ತಕ್ಕಂಥ ಒಂದು ಗುಣ ತುಂಬಿಕೊಂತು. ನಾನು ಕೂಡ ದೇವರು ಆಗಬೇಕು, ನಾನು ಕೂಡ ದೇವರ ಸೃಷ್ಟಿ ಮಾಡಿದಂಥ ಒಂದು ರಾಜ್ಯವನ್ನ ಹಿಡಿದುಕೊಳ್ಳಬೇಕಂತೇಳಿ ಯಾವಾಗ ಅವನು ಆಲೋಚನೆ ಮಾಡ್ತಾ 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 ಇದ್ನೋ ಅವಾಗ ದೇವರು ಏನು ಮಾಡಿಬಿಟ್ಟ? ಅವನನ್ನ ಮಿಕಾಯೇಲ್ ಎನ್ನುವಂಥ ದೇವದೂತನಿಗೆ ಹೇಳಿ ಏನು ಮಾಡಿದ್ದಾರೆ? ಕೆಳಗಡೆ ಬೀಳಿಸ್ಬಿಟ್ಟ. ಯಾರನ್ನ? ಲೂಸಿಫರ್. ಅವನ ಹೆಸರು. ಅವನ ಹೆಸರೇನ್ರಿ? ಲೂಸಿಫರ್. ಅವನೊಬ್ಬ ದೇವದೂತ, ಭಾಳ ಅಂದವಾಗಿರುವಂಥ, ಚಂದನಾಗಿರುವಂಥ ದೇವದೂತ, ಒಳ್ಳೆಯ ಟ್ಯಾಲೆಂಟ್ ಇರ್ತಕ್ಕಂಥ ದೇವದೂತ. ಅವನು ಕೆಳಗಡೆ ಬೀಳುವಂಥ ಸಮಯದಲ್ಲಿ ಒಬ್ಬನೇ ಬೀಳಲಿಲ್ಲ. ಏನು ಮಾಡಿದ? ದೇವದೂತರುಗಳು ಅನೇಕರು, ಕೋಟ್ಯಾನ ಕೋಟಿ ದೇವದೂತರುಗಳಲ್ಲಿ ಒಂದರಷ್ಟು ಭಾಗ, 3ರಲ್ಲಿ 1 ಭಾಗವನ್ನು ತನ್ನನ್ನು ಏನು ಮಾಡಿಬಿಟ್ಟ? ಕೆಳಗಡೆ ದಬ್ಬಿಕೊಂಡು ಇಳಿದು ಬಿಟ್ಟ. ಹಲ್ಲೆಲೂಯಾ. ಆ ಯಾರು ಮೇಲೆಯಿಂದ ಕೆಳಗಡೆ ಬಿದ್ರೋ ಅದರ ಕುರಿತಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿರುತ್ತೆ. ಹಲ್ಲೆಲೂಯಾ. ಯಾರು ಮೇಲಿಂದ ಕೆಳಗಡೆ ಬಿದ್ರೋ ಆ ಬಿದ್ದು ಹೋಗಿರ್ತಕ್ಕಂಥವ್ರೇ ಯಾರ್ರೀ? ಕೆಟ್ಟು ಹೋಗಿರ್ತಕ್ಕಂಥ ದೂತರು. ಆ ಲೂಸಿಫರನ ಹೆಸರೇ ಏನ್ರಿ? ಸೈತಾನ ಅಂತೇಳಿ ನಾವು ಕರಿತಾ ಇದ್ದೀವಿ. ಆ ಸೈತಾನಿನಿಗೋಸ್ಕರವಾಗಿ ಸೃಷ್ಟಿಯಾಗಿರುವಂಥದ್ದು ಯಾವುದು? ನರಕ. ಮನುಷ್ಯರಿಗೋಸ್ಕರವಾಗಿ ನರಕ ದೇವರು ಸೃಷ್ಟಿ ಮಾಡಲಿಲ್ಲ. ಯಾರಿಗೋಸ್ಕರವಾಗಿ ಸೃಷ್ಟಿ ಮಾಡಿದಾನೆ? ಕೆಟ್ಟು ಹೋಗಿರುವಂಥ, ಬಿದ್ದು ಹೋಗಿರುವಂಥ, ತನ್ನನ್ನು ತಾನು ದೇವರ ಸಮಾನವಾಗಿ ಎಣಿಸಿಕೊಂಡಿರ್ತಕ್ಕಂಥ ಲೂಸಿಫರನ್ನು ಮತ್ತು ಅವನ ಅನುಯಾಯಿಗಳಿಗೋಸ್ಕರವಾಗಿಯೇ ದೇವರು ನರಕವನ್ನು ಸೃಷ್ಟಿ ಮಾಡಿರುವಂಥದ್ದು. ಇವತ್ತಿನ ದಿವಸ ಮನುಷ್ಯರು ಯಾರು ಅವನನ್ನು ಅನ್ವಯಿಸಿ ನಡೀತಾ ಇದ್ದಾರೋ ಅವರೂ ಕೂಡ ಎಲ್ಲಿಗೆ ಪಾತ್ರರಾಗ್ತಾ ಇದ್ದಾರೆ? ಆ ನರಕಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಅದೇ ಪೇತ್ರನ ಪತ್ರಿಕೆಯಲ್ಲಿ ಸತ್ಯವೇದ ಹೇಳ್ತಾ ಇದೆ, ದೇವರು ಬಹಳ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಕಾರಣ ಏನ್ರಿ? ಯಾವ ಮನುಷ್ಯನ ಪ್ರಾಣ ನಷ್ಟ ಆಗಬಾರ್ದು, ಯಾವ ಮಾನವನು ನರಕಕ್ಕೆ ತುತ್ತಾಗಬಾರ್ದು. ಅದ್ರ ಸಲುವಾಗಿ ದೇವರು ತಡಿತಾ ಇದ್ದಾನೆ. ಮಾನವನು ಅಂತ್ಯಕಾಲದಲ್ಲಿ ಇನ್ನೂ ಕೆಟ್ಟವನಾಗಿ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಹೊಲಸನ್ನು ಮಾಡುವವನು ಇನ್ನೂ ಹೊಲಸು ಮಾಡ್ತಾನಂತೆ, ಕೆಟ್ಟದ್ದು ಮಾಡುವವನು ಇನ್ನೂ ಕೆಟ್ಟದ್ದು ಮಾಡ್ತಾನಂತೆ, ಆದರೆ ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ತಾನೆ. ಇವತ್ತು ಕೆಟ್ಟದ್ದು ಮಾಡುವಂಥವ್ರು ಇನ್ನೂ ಕೆಟ್ಟದ್ದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ? ಕೈ ಹಾಕ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ. ಆದರೆ ದೇವರದ್ದು ಒಂದೇ ಉದ್ದೇಶ ಪ್ರಿಯರೇ, ಯಾವ ಮನುಷ್ಯನು ಕೂಡ ನರಕಕ್ಕೆ ಹೋಗಬಾರ್ದು. ಅಲ್ಲಿ ಕೆಟ್ಟು ಹೋದ ದೇವದೂತರಿಗಾಗಿ ಸೃಷ್ಟಿ ಮಾಡಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಈ ಅಬ್ರಹಾಮನನ್ನ ದೇವರು ಕರೆದಂಥ ಸಮಯದಲ್ಲಿ ಅಬ್ರಹಾಮನಿಗೆ ಅನೇಕವಾದ ಸಿರಿ ಸಂಪತ್ತು ಇರಲಿಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ಧರ್ಮಪತ್ನಿ ಏನಾಗಿದ್ಲು? ಬಂಜೆಯಾಗಿದ್ಲು. ಹಲ್ಲೆಲೂಯಾ. ಆಕೆ ಹೆಸರೇನ್ರಿ? ಸಾರಳು. ಹಲ್ಲೆಲೂಯಾ. ಸಾರಮ್ಮ ಅಂದರೆ ಅನ್ನ ಸಾಂಬಾರು ಅಂದ್ಕೊಂಡ್ಬಿಟ್ರಿ ಮತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಾರಳು ಏನಾಗಿದ್ಲು? ಬಂಜೆಯಾಗಿದ್ಲು. ಆ ಸಮಯದಲ್ಲಿ ಅಬ್ರಹಾಮನು ಎಷ್ಟು ವಿಧೇಯತೆ ಆದ್ನಂದ್ರೆ, ಎಷ್ಟು ದೇವರನ್ನು ನಂಬಿದ್ನಂದ್ರೆ, ಆ ನಂಬಿಕೆಯನ್ನು ದೇವರು ಏನಂತೇಳಿ ಪರಿಗಣನೆ ಮಾಡಿದ್ನರಿ? ನೀತಿ ಅಂತೇಳಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಬ್ರಹಾಮನು ಇಟ್ಟಿರ್ತಕ್ಕಂಥ ವಿಶ್ವಾಸ, ಅಬ್ರಹಾಮನು ಇಟ್ಟಿರ್ತಕ್ಕಂಥ ನಂಬಿಕೆ. ಒಂದ್ಸಾರಿ ಓದ್ತೀರಾ? 4ನೇ ಅಧ್ಯಾಯ 3ನೇ ವಚನ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ,
ಅಬ್ರಹಾಮನು ದೇವರನ್ನು ನಂಬಿದನು. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನ ಮಾಡಿದವನಾಗಿರದೆ ಪಾಪಾತ್ಮರನ್ನ ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎನಿಸಲ್ಪಡುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ದೇವರನ್ನ ಪರಿಪೂರ್ಣವಾಗಿ ನಂಬಿದ ಯಾರು? ಅಬ್ರಹಾಮ. ಅದ್ರ ಸಲುವಾಗಿ ಅಬ್ರಹಾಮನಿಗೆ ಸತ್ಯವೇದ ಏನಂತೇಳಿ ಕರಿತಾ ಇದೆ ಹೆಸರಿ? ದೇವರ ಸ್ನೇಹಿತ, ಫ್ರೆಂಡ್ ಆಫ್ ಗಾಡ್. ಹಲ್ಲೆಲೂಯಾ, ದೇವರ ಸ್ನೇಹಿತ. ವಿಶ್ವಾಸಿಗಳು ಯಾರು ದೇವರಲ್ಲಿ ವಿಶ್ವಾಸ ಇಡ್ತಾರೋ ಆ ವಿಶ್ವಾಸಿಗಳ ತಂದೆ ಎಂಬುದಾಗಿ ಪ್ರಿಯ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ತಾ ಇದೆ. ಏನಂತ ಹೇಳಂದ್ರೆ, ಯಾವಾಗ ಅಬ್ರಹಾಮನು ದೇವರ ಕರೆಗೆ ಕಿವಿಗೊಟ್ಟು ಆತನನ್ನು ಪರಿಪೂರ್ಣವಾಗಿ ನಂಬಿ ಆತನು ಹೇಳಿದ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಟ್ಟನು, ಆತನು ತೋರಿಸುವಂತ ದೇಶ, ಆ ದೇಶ ಹೆಂಗೈತೆ ಅಂತ ಹೇಳಿ ದೇವ್ರು ಹೇಳಿದಾನ. ಪರಲೋಕ ಹೆಂಗೈತೆ ಅಂತೇಳಿ ಹೋಗಿ ನೋಡಿ ಬಂದಿದ್ರೆ. ಹಲ್ಲೆಲೂಯಾ. ಆದ್ರೆ ನಾವು ನಂಬುತ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಅಬ್ರಹಾಮನು ತೋರಿಸಲಾರದಂತ ದೇಶ ಅಬ್ರಹಾಮನಿಗೆ ಹೇಳಿದ್ದಾನೆ, ನಾನು ನಿನಗೊಂದು ದೇಶವನ್ನು ಕೊಡ್ತೇನೆ ಅಂತೇಳಿ. ಹಲ್ಲೆಲೂಯಾ, ಕೊಡ್ತೀನಿ ಅಂತೇಳಿ ಹೇಳಿದ ತಕ್ಷಣ ಅಬ್ರಹಾಮನು ಪರಿಪೂರ್ಣವಾಗಿ ಆ ದೇವರನ್ನ ನಂಬಿದ. ಹೋಗ್ತಾ ಇದ್ದಾನೀಗ ಭಕ್ತಿಯ ಯಾತ್ರೆ ಏನಾಯ್ತು? ಪ್ರಾರಂಭವಾಯಿತು. ಹಲ್ಲೆಲೂಯಾ, ಹೋಗ್ತಾ ಇದ್ದಾನೆ. ಒಂದು ಸಂದರ್ಭದಲ್ಲಿ ಆತನ ಹೆಂಡತಿಯನ್ನ ಯಾರು ಕರೆದುಕೊಂಡು ಹೋದ್ರು? ಐಗುಪ್ತ ದೇಶದ ರಾಜ. ಯಾಕಂದ್ರೆ ಸಾರಳು ಬಹಳ ಸುಂದರಿಯಾಗಿದ್ದಳು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಕರೆದುಕೊಂಡು ಹೋದಂಥ ಸಮಯದಲ್ಲಿ ಆ ಸಮಯದಲ್ಲಿ ದೇವರು ಅಲ್ಲಿ ಆಕೆಗೆ ಯಾವುದೇ ತೊಂದರೆ ಆಗಲಾರ್ದ ಹಾಗೆ ಪುನಃ ಅಬ್ರಹಾಮನ ಸಂಪತ್ತನ್ನ ಫರೋಹನ ರಾಜನ ಮೂಲಕವಾಗಿ ದೇವರು ಹೆಚ್ಚಿಸ್ತಾನೆ. ಅದೇ 12ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲೇ ಮುಂದಿನ ವಚನಗಳಲ್ಲಿ ತಿಳಿಸಲ್ಪಡುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಆ ಭಕ್ತಿಯ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತವೆ. ಹಲ್ಲೆಲೂಯಾ, ನಷ್ಟಗಳು ಬರ್ತಾವೆ, ಶೋಧನೆಗಳು ಬರ್ತಾವೆ. ಯಾಕೆ ಬರ್ತಾವೆ ಅವು? ನಾವು ಟೊಳ್ಳದೀವ, ಗಟ್ಟಿದೀವ. ಹಲ್ಲೆಲೂಯಾ, ಭಕ್ತಿಯಲ್ಲಿ ಸ್ಟ್ರಾಂಗ್ ಇದ್ದೀರಾ ಅಥವಾ ಹೆಂಗ ಲೂಸ್ ಇದ್ದೀರಾ ಅಂತೇಳಿ ನೋಡಕ್ಕೆ ಏನು ಬರ್ತಾವ್ರಿ? ದೇವರು ಟೆಸ್ಟ್ ಮಾಡ್ತಾನೆ. ಹಲ್ಲೆಲೂಯಾ, ಮಕ್ಕಳಿಗೆ ಟೆಸ್ಟ್ ಎಕ್ಸಾಮ್ಗಳೇ ಇರಲಿಲ್ಲ ಅಂದ್ರಪ್ಪ ಅಂದ್ರೆ ಹೆಂಗಿರುತ್ತೆ? ಒಂದ್ಸಾರಿ ಆಲೋಚನೆ ಮಾಡ್ರಿ. ಯಾರು ಸ್ಟಡಿ ಮಾಡಿದವರು ಯಾರು ಸ್ಟಡಿ ಮಾಡಲಾರ್ದವ್ರು ಅಂತೇಳಿ ಗೊತ್ತಾಗುತ್ತಾ? ಅದರಂಗೆ ಭಕ್ತಿಯಲ್ಲಿ ಕೂಡ ದೇವ್ರು ಏನು ಮಾಡ್ತಾನೆ? ಪರೀಕ್ಷೆ ಇಡ್ತಾನೆ. ಆದರೆ ಭಕ್ತಿಯಲ್ಲಿ ಅನೇಕರು ಬಿದ್ದು ಹೋಗ್ತಾರೆ. ಕಾರಣ ಏನ್ರಿ? ಭಕ್ತಿಯ ಬಲ ಬೇಡ ಅಂತೇಳಿ ಅಂತಾರೆ ಅವರು. ಭಕ್ತಿಯಲ್ಲಿ ಏನಿದೆ? ಬಲ ಇದೆ, ಶಕ್ತಿ ಇದೆ. ಹಲ್ಲೆಲೂಯಾ, ನಮಗೆ ಕಾಯುವುದಕ್ಕಾಗಿ ದೇವರು ಯಾರನ್ನು ಇಟ್ಟಿದ್ದಾರೆ? ದೂತರನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಆತನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂತ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಹೇಳುವಂತ ಅದೇ ವಚನದಲ್ಲಿ ನಾವು 34ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 7-8ನೇ ವಚನದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆತನ ದೂತನ ದಂಡಿಳಿಸಿ ಅವರನ್ನ ಕಾವಲಾಗಿದ್ದು ಕಾಪಾಡ್ತಾನೆ. ಒಬ್ಬ ದೂತ 1,85,000 ಜನರನ್ನ ಒಂದೇಟಿಗೆ ಹೊಡಿತಾನೆ. ಎಷ್ಟು ಜನರನ್ರಿ? 1,85,000 ಜನರು. ಮತ್ತೆ ಅವ್ರಿಗೆ ಏನು ಇರಲ್ಲ, ಹೊರಗಡೆ ರಕ್ತ ಬಂದಿರಲ್ಲ, ಎಲ್ಲಿ ಗಾಯ ಆಗಿರಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೆಶಾಯನ ಪ್ರವಾದನೆಯ ಗ್ರಂಥ ತೆಗ್ದಿದ್ದೀರಾ? ಒಂದು ನಿಮಿಷ ತಡ್ರಿ. ಯೆಶಾಯ ತೆಗ್ದಿದ್ದೀರಾ? 37ನೇ ಅಧ್ಯಾಯ 36ನೇ ವಚನ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಹೇಳ್ತಾ ವಾಕ್ಯ ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ, ಏನಂತ ಹೇಳ್ರಿ? ಒಬ್ಬ ದೂತ 185,000 ಜನ ಮಾತ್ರ ಇದ್ರಲ್ಲಿ, ಇನ್ನು ಜಾಸ್ತಿ ಜನ ಇದ್ರೆ ಜಾಸ್ತಿ ಜನರನ್ನು ಕೂಡ ಕೊಲ್ಲಲು ಶಕ್ತನಾಗಿರ್ತಾನೆ. ಹಲ್ಲೆಲೂಯಾ,
ಸಾಮಾನ್ಯ ಅಲ್ಲ, ನಮ್ಮನ್ನ ಕಾಯೋದಕ್ಕಾಗಿ ದೂತರು ಇದ್ದಾರೆ. ನಂಬೋರ್ಗಿರ್ತಾರೆ, ನಂಬಲಾರ್ದವ್ರಿಗೆ ಯಾರು ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಾದರ್ಲಿಯಲ್ಲಿ ಈಗ ಒಂದು ಸುಮಾರು 5 ವರ್ಷದ ಕೆಳಗಡೆ 2014 ಎಷ್ಟಾಗುತ್ತೆ? 6 ವರ್ಷದ ಕೆಳಗಡೆ ಈ ಕಡೆ ನಿಮ್ಮ ಭಾಗದಲ್ಲೆಲ್ಲ ಬೇಸಿಗೆ ಕಾಲದಲ್ಲಿ ಏನಂತ ಸುದ್ದಿ ಬಿತ್ತು? ಕಳ್ಳರು ಬಂದಾರೆ ಅಂತೇಳಿ. ಹಲ್ಲೆಲೂಯಾ. ನಮ್ಮೂರರೆಲ್ಲ ರಾತ್ರಿ ಎಲ್ಲ ಎದ್ದು ಕುಂದಿರ್ತಾ ಇದ್ರು, ಬೆಳಗ್ಗೆಲ್ಲ ಮಲ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ನಾವು ಮಾತ್ರ ಕರೆಕ್ಟಾಗಿ ಡೇ ಎಲ್ಲ ಕೆಲಸಗಳು ಮಾಡೋದು, ರಾತ್ರಿ ನಿದ್ದೆ ಮಾಡೋದು. ಹಲ್ಲೆಲೂಯಾ. ನಮಗೆ ಭಯ ಇಲ್ಲ, ಯಾಕಂದ್ರೆ ನಮ್ಮನ್ನು ಕಾಯೋದಕ್ಕಾಗಿ ದೇವ್ರ ದೂತರನ್ನ ನೇಮಕ ಮಾಡಿದ್ದಾರೆ. ಆ ಸಮಯದಲ್ಲಿ ನಾನು ಗುಲ್ಬರ್ಗದಲ್ಲಿ MCOM ಮಾಡ್ತಾ ಇರಬೇಕಾದ್ರೆ ಅಪ್ಪವರು ಸೇವೆ ನಿಮಿತ್ತವಾಗಿ ಆ ಕಡೆ ಗಾಂಧಿನಗರ ಸೈಡ್ ಒಂದು ಕ್ಯಾಂಪ್ ಬರುತ್ತೆ ಪ್ರಿಯರೇ. ಆ ಕ್ಯಾಂಪಿಗೆ ಏನು ಮಾಡಿದ್ರು, ಸುವಾರ್ಥ ಸೇವೆಗೋಸ್ಕರವಾಗಿ ಅಪ್ಪವರು ಅದೇ ರೀತಿಯಾಗಿ ಬಸ್ನುಗಳು ದೊಡ್ಡಪ್ಪವ್ರು ಏನು ಮಾಡಿದ್ರು, ಹೋಗಿದ್ರು. ಹೋದಂಥ ಸಮಯದಲ್ಲಿ ಆ ಸಮಯದಲ್ಲಿ ಅವರು ರಾತ್ರಿ ಅಲ್ಲಿ ಸೇವೆ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಬೈಕ್ ಏನಾಗಿದೆ, ಪಂಕ್ಚರ್ ಆಗಿದೆ. ಪಂಕ್ಚರ್ ಆದ ಸಮಯದಲ್ಲಿ ಅದನ್ನ ಹಾಕುವುದಕ್ಕಾಗಿ ಪ್ರಯತ್ನ ಪಟ್ಟಿದ್ದಾರೆ, ಆಗಿಲ್ಲ. ಅದರ ಸಲುವಾಗಿ ಆವತ್ತಿನ ದಿವಸ ರಾತ್ರಿ ಅವರು ಅಲ್ಲೇ ಸ್ಟೇ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ವಿಶ್ವಾಸಿಗಳ ಮನೆಯಲ್ಲಿ ಬಾದರ್ಲಿಯಲ್ಲಿ ಅಮ್ಮವರು ಮತ್ತು ತಂಗಿ ತಮ್ಮ 3 ಇದ್ದಾರೆ ಪ್ರಿಯರು. ನಾನು ಗುಲ್ಬರ್ಗದಲ್ಲಿದ್ದೀನಿ, ತಂಗಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವ್ರಿಗೂ ಭಯ, ಅಪ್ಪವರು ಇಲ್ಲ ಮನೆ ಹತ್ತಿರ. ಹಲ್ಲೆಲೂಯಾ. ಆದ್ರೆ ಅವರು ಧೈರ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಏನು ಮಾಡಿದ್ದಾರೆ, ಮಲಗಿದ್ದಾರೆ ಪ್ರಿಯರೇ. ಸುಮಾರು 11 ಗಂಟೆಯ ಸಮಯ. ಆ ಸಮಯದಲ್ಲಿ ರಾತ್ರಿ ಒಬ್ಬ ವ್ಯಕ್ತಿ TV ನೋಡ್ಕೊಂಡು ಮುಗಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ, ತನ್ನ ಮನೆಗೆ ಬರ್ತಾ ಇದ್ದಾನೆ. ಅಲ್ಲಿ ಬಾದರ್ಲಿಯಲ್ಲಿ ಈ ಪಕ್ಕಡೆ ಒಂದು ಗುಡಿಸಲಿದೆಯಲ್ಲ, ಹಲ್ಲೆಲೂಯಾ, ಬಸಲಿಂಗಪ್ಪ ಗೌಡ, ಆತ ಬರ್ತಾ ಇದ್ದಾನೆ. ಬಂದು ನೋಡಿ ಮಲ್ಕೊಂಡ ತಕ್ಷಣ ಎಚ್ಚರಿಕೆ ಆಗಿದೆ. ಎಚ್ಚರಿಕೆ ಆದ ಮೇಲೆ ಆತನಿಗೆ ಎದ್ದು ನೋಡಿದರೆ 10 ಫೀಟ್ ಹೈಟ್ ಇರ್ತಕ್ಕಂಥ ವ್ಯಕ್ತಿಗಳು ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಂಡು ಏನು ಮಾಡ್ತಾ ಇದ್ದಾರೆ, ರೋಡಿನಿಂದ ಹಿಂಗ ಮನೆಯ ಸುತ್ತಲೂ ಏನು ಮಾಡಿದಾರಂತೆ, ನಿಂತ್ಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಜನರೇ, ಎಣಸಕ್ ಆಗ್ತಾ ಇಲ್ಲ, ಅಷ್ಟು 10 ಫೀಟ್ ಹೈಟ್ ಇರ್ತಕ್ಕಂಥ ವ್ಯಕ್ತಿಗಳು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆತನ ಪತ್ನಿ ರಕ್ಷಣೆ ಹೊಂದಿದ್ರು. ಹಲ್ಲೆಲೂಯಾ. ಲಿಂಗಾಯತ್ ಕುಟುಂಬದಿಂದ ಅವರು ದೇವರನ್ನ ನಂಬಿದವರು. ಹಲ್ಲೆಲೂಯಾ. ಆತನ ಧರ್ಮಪತ್ನಿ ರಕ್ಷಣೆ ಹೊಂದಿದ್ಲು, ಈತ ಮಾತ್ರ ಎಲ್ಲದನ್ನ ಮಾಡ್ತಾ ಇದ್ದ, ಎಲ್ಲೆಲ್ಲಿಗೋ ನಡ್ಕೊಂಡು ಹೋಗ್ತಾ ಇದ್ದ, ಏನೆಲ್ಲ ಕಾರ್ಯಗಳು. ಆತನ ನಂಬಿಕೆ ಆತನದ್ದು. ಹಲ್ಲೆಲೂಯಾ. ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ನನಗಿಲ್ಲ, ನಿನಗಿಲ್ಲ, ಯಾರಿಗೂ ಕೂಡ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆ ಸಮಯದಲ್ಲಿ ಮುಂಜಾನೆ ಅಪ್ಪವರು ಬೆಳಗ್ಗೆ ಬಂದ ತಕ್ಷಣ ಆತ ನಡ್ಕಂತ ಹೇಳ್ತಾ ಇದ್ದಾನೆ, ಇಲ್ಲರಿ ರಾತ್ರಿ ಈ ಥರ ಆಗ್ಬಿಡ್ತು ಅಂತೇಳಿ. ಹಲ್ಲೆಲೂಯಾ. ಭಯಪಟ್ಟ, ಅಲ್ಲರಿ ಬಸಲಿಂಗಪ್ಪ ಗೌಡ್ರೆ, ನೀವು ಮೊದಲಿಂದ ಹೇಳ್ತಾ ಇದ್ದೀವಿ, ನಮ್ಮ ಪಕ್ಷವಾಗಿ ದೇವರು ದೂತರನ್ನು ಕಾವಲಾಗಿರಿಸಿದ್ದಾನೆ, ನಮಗೆ ಯಾವ ಹಾನಿಯೂ ಕೂಡ ಆಗೋದಿಲ್ಲ. ಆವತ್ತಿನ ದಿವಸ ಆತ ತಿಳಿದುಕೊಂಡ, ಯೇಸುವೆ ನಿಜವಾದ ದೇವರು ಅಂತೇಳಿ ನಂಬಿಕೊಂಡು ಮುಂದಿನ ವಾರವೇ ಆತ ದೀಕ್ಷಾ ಸ್ನಾನ ತೆಗೆದುಕೊಂಡ. ಈಗ ದಂಪತಿಗಳಿಬ್ಬರು ಏನು ಮಾಡಿದಾರೆ, ರಕ್ಷಣೆಯನ್ನ ಹೊಂದಿದ್ದಾರೆ ಪ್ರಿಯರೇ. ಸತ್ಯ ದೇವರನ್ನ ತಿಳಿದುಕೊಂಡಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ಆ ಅಬ್ರಹಾಮ ದೇವರನ್ನ ನಂಬಿದ. ಹಲ್ಲೆಲೂಯಾ. ನಂಬಿದ ಪ್ರತಿಯೊಬ್ಬರಿಗೂ ದೇವರು ಪ್ರತಿಯೊಬ್ಬ ದೂತನನ್ನ ಏನ್ ಮಾಡ್ತಾನೆ, ಕಾವಲಾಗಿಡ್ತಾನೆ. ಹಲ್ಲೆಲೂಯಾ. ಲಾಜರನ್ನು ಸತ್ತು ಹೋದಂತ ಸಂದರ್ಭದಲ್ಲಿ ಲಾಜರನ್ನ ದೇಹವನ್ನ ಅಂದ್ರೆ ಆತ್ಮವನ್ನು ಹೊತ್ಕೊಂಡು ಹೋಗೋದಕ್ಕೆ ಯಾರು ಬಂದಿದ್ರು, 2 ದೂತರು ಬಂದಿದ್ರು. ಹಲ್ಲೆಲೂಯಾ. ಅವ್ರವ್ರ ಕೆಲಸವನ್ನು ಅವ್ರವರು ಮಾಡ್ತಾರೆ. ಹಲ್ಲೆಲೂಯಾ. ದೂತರಿಗೆ ದೇವರು ಯಾವ ಯಾವ ಅಪ್ಪಣೆಯನ್ನು ಕೊಟ್ಟಿದ್ದಾನೋ, ಯಾವ ಯಾವ ಕೆಲಸಗಳನ್ನು ಮಾಡ್ಬೇಕಂತ ಹೇಳಿದಾನೋ ಆ ಕೆಲಸಗಳನ್ನು ಯಾರು ಮಾಡ್ತಾರ್ರಿ, ಆ ದೂತರು ಮಾಡ್ತಾರೆ. ಭಕ್ತಿವಂತರು ಯಾರು ಯೆಹೋವನಲ್ಲಿ ಭರವಸೆ ಇಟ್ಟು ಭಕ್ತಿ ಉಳ್ಳವರಾಗಿ ಜೀವಿಸಿರ್ತಾರೋ ಅವರ ದೇಹವನ್ನು ಅಂದ್ರೆ ಆತ್ಮವನ್ನು ಹೊತ್ತುಕೊಂಡು ಹೋಗೋದಕ್ಕಾಗಿ ಯಾರು ಬರ್ತಾರೆ, ದೂತರು ಬರ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಈ ಅಬ್ರಹಾಮ ಏನ್ ಮಾಡಿದ, ದೇವರನ್ನ ನಂಬಿದ, ದೇವರಿಗೆ ವಿಧೇಯತೆಯನ್ನ ತೋರಿಸಿದ, ತನ್ನ ತಾನು ತಗ್ಗಿಸಿಕೊಂಡ. ಆದ್ರೆ ಅವಾಗ ಲಿವುಕ್ ಅಂತೇಳಿ ಹಿಂದಿಂದು ಕೂಡ ನೆನಪು ಬರ್ತಾ ಇದೆ. ಅವಾಗ ನಾನು ಹಂಗೆ ಮಾಡ್ತಾ ಇದ್ದೆ, ಈ ತಿಂಗಳು ಬಂದಾಗ ಇದು ಮಾಡ್ತಾ ಇದ್ದೆ, ಆ ತಿಂಗಳು ಬಂದಾಗ ಅದು ಮಾಡ್ತಾ ಇದ್ದೆ ಅಂತೇಳಿ ಲಿವುಕ್ ಅಂತೇಳಿ ಏನು ಮಾಡ್ತಾ ಇದೆ, ಹಿಂದಕ್ಕೆ ಆಲೋಚನೆ ಬರ್ತಾ ಇದೆ. ಆ ಸಮಯದಲ್ಲಿ ಅಬ್ರಹಾಮ ಹಂಗೆ ದೇವ್ರಿಗೆ ನೋಡಲ್ಲ ಅಂತೇಳಿ ಏನು ಮಾಡ್ಯಾನ, ಕೆಲವು ತಪ್ಪುಗಳನ್ನು
ಮಾಡಿರ್ಬೋದು. ಯಾಕಂದರೆ ದೇವರು ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನನಗೆ ದೋಷ ಉಳ್ಳವನಾಗಿ ನೀನು ನಡ್ಕೊಳ್ಬೇಕು. ಯಾವುದೋ ದೋಷ ಅಬ್ರಹಾಮನ ಹತ್ರ ಇದೆ ಪ್ರಿಯರೇ. 17ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆದಿಕಾಂಡ ಪುಸ್ತಕದಲ್ಲಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಯೆಹೋವನ ವಾಕ್ಯ ಅಬ್ರಹಾಮನಿಗೆ ಉಂಟಾಗಿ ಹೇಳ್ತಾ ಇದೆ, ಅಬ್ರಹಾಮನೇ ಇನ್ನು ಮುಂದೆ ನನಗೆ ನೀನು ಹೆಂಗೆ ನಡ್ಕೊಬೇಕು? ದೋಷವಿಲ್ಲದವನ ಹಾಗೆ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಹೇಳಿದ ತಕ್ಷಣ ಆಯ್ತರಪ್ಪ, ಇನ್ನು ಮುಂದೆ ನಾನು ಪರಿಪೂರ್ಣವಾಗಿ ನಾನು ನಡೆದುಕೊಳ್ತೀನಿ, ನಾನೇನು ಗೊತ್ತಾಗಲ್ಲೇನೋ ಅನ್ಕೊಂಡಿದ್ದೆ, ಆದರೆ ದೇವರಿಗೆ ಎಲ್ಲ ಗೊತ್ತು ಅಂತೇಳಿ ಏನು ಮಾಡಿದ ಅಬ್ರಹಾಮ? ವಿಧೇಯನಾದ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಈಗ ನಿನಗೆ ಎಷ್ಟು ವರ್ಷ ನಿನಗೆ? 99 ವರ್ಷ. ಸಾರಾಳಿಗೆ ಎಷ್ಟು ವರ್ಷ ಸಾರಾಳಿಗೆ? 10 ವರ್ಷ. ಸಣ್ಣಕ್ಕೆ ಎಷ್ಟು ವರ್ಷ? 89 ವರ್ಷ. ಈಗ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ, ನೀನು ದೋಷವಿಲ್ಲದವನಾಗಿ ನಡ್ಕೊಂತೀನಿ ಅಂತೇಳಿ ಪರಿಪೂರ್ಣವಾಗಿ ನನ್ನಲ್ಲಿ ತಗ್ಗಿಸಿಕೊಂಡು ನೀನು ವಿಧೇಯತೆ ಉಳ್ಳವನಾಗಿ ನಡೆದರೆ ನಿನಗೇನು ಕೊಡ್ತೀನಿ? ಈ ವರ್ಷದಲ್ಲಿ ಸಂತಾನ ಭಾಗ್ಯ, ಮಗುವನ್ನು ದಯಪಾಲಿಸ್ತೀನಿ. ಅಂದರೆ 63 ವರ್ಷದಿಂದ ಹಿಡಿದು 99 ವರ್ಷದವರೆಗೆ ಅಬ್ರಹಾಮ ಏನು ಮಾಡ್ತಾ ಇದ್ದಾನೆ? ವಿಶ್ವಾಸದಲ್ಲಿ ಬಗ್ಗಿ ನಡೀತಾ ಇದ್ದಾನೆ. ಅದರ ಸಲುವಾಗಿ ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತು ನೆನಪು ಮಾಡಿಕೊಳ್ಳೋಣ. ಈ ಸಮಯದಲ್ಲಿ 20 ತೆಗೆದಿದ್ರೆ ಜ್ಞಾನೋಕ್ತಿಗಳು, ಹಲ್ಲೆಲೂಯಾ. ವಚನ ಸಿಕ್ಕಂಥವ್ರು ಓದ್ರಿ ಒಂದ್ಸಾರಿ. ಏನಂತ ಹೇಳಿದೆ ಹೇಳ್ರಿ ವಚನ? ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಚನ ಸಿಕ್ತ್ರಾ? ದಯವಿಟ್ಟು ಸಿಕ್ಕಂಥವ್ರು ಓದ್ರಿ. ಅದು ಹಲ್ಲೆಲೂಯಾ. ಹಾಂ, 24:14. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಹಲ್ಲೆಲೂಯಾ. ಏನಂತ್ರಿ? ಶಿಷ್ಟ ಅಂದರೆ ದೇವರನ್ನ ನಂಬಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವಂಥವನು ಕೆಲವೊಂದು ಸಾರಿ ಬೀಳ್ತಾನೆ, ಬಿದ್ದಲ್ಲೇ ಹಂಗೆ ಹೊರಳಾಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಿದ್ದಲ್ಲೇ ಹಂಗೆ ಹೊರಳಾಡೋದಿಲ್ಲ. ಅಪ್ಪ ನಾ ಬಿದ್ದು ಬಿಟ್ಟಿನಿ, ಮತ್ತೆ ನನ್ನನ್ನು ಏನು ಮಾಡು? ಮೇಲಕ್ಕೆ ಎತ್ತು. ನಾನು ಮಾಡಬಾರ್ದಾಗಿತ್ತು, ಆದರೆ ಮನುಷ್ಯನ ಸ್ವಭಾವ, ಮಾನವ ಸಹಜ ಗುಣ ಏನ್ರಿ? ತಪ್ಪು ಮಾಡುವಂಥದ್ದು ಮಾಡಿಬಿಟ್ಟಿದ್ದೀನಿ ಸ್ವಾಮಿ ಅಂತೇಳಿ ಮತ್ತೆ ದೇವ್ರ ಹತ್ರ ಬಂದು ಮತ್ತೆ ವಾರ ಪ್ರಾರಂಭದಲ್ಲಿ ಅಂದರೆ ಭಾನುವಾರ ದಿವಸ ಕರ್ತನ ದಿವಸ ಬಂದು ದೇವ್ರ ಹತ್ರ ಕ್ಷಮಾಪಣೆ ಕೇಳಿಕೊಂಡು ಮತ್ತೆ ಅವನೇನು ಮಾಡ್ತಾನೆ? ಭಕ್ತಿಯನ್ನು ಕಟ್ಟಿಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು, ಅವನು ಎದ್ದೇಳೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅವನಿಗೆ ದೇವರಿಲ್ಲ, ಕ್ಷಮಾಪಣೆ ಇಲ್ಲ, ದೇವ್ರ ಬಗ್ಗೆ ಅವನಿಗೆ ಗೊತ್ತೇ ಇಲ್ಲ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಒಂದು ಗ್ಯಾಪಲ್ಲಿ ಅಬ್ರಹಾಮನು ಏನು ಮಾಡಿದ್ದಾನೆ? ತಪ್ಪಿ ಹೋಗಿದ್ದಾನೆ, ದೋಷ ಉಳ್ಳವನಾಗಿ ನಡೆದುಕೊಂಡಿದ್ದಾನೆ. ಆದರೆ ಆ ದೇವ್ರು ಏನು ಮಾಡಿದಾರೆ? ಆತನನ್ನು ಕ್ಷಮಿಸಿದ. ಮತ್ತೆ ಏನು ಮಾಡ್ತಾ ಇದ್ದಾನೆ? ಆಯಿತು ಅಂತೇಳಿ ಒಪ್ಪಿಕೊಂಡಿರ್ತಕ್ಕಂಥ ಅಬ್ರಹಾಮನಿಗೆ 100 ವರ್ಷದ ಅಬ್ರಹಾಮ 90 ವರ್ಷದ ಸಾರಾಳಿಗೆ. ಹಲ್ಲೆಲೂಯಾ. 17ನೇ ಅಧ್ಯಾಯ ಪ್ರಾರಂಭದಲ್ಲಿ ಏನಂತ ಹೇಳ್ತಾ ಇದೆ? 99 ವರ್ಷ ಅಂತೇಳಿ ಹೇಳ್ತಾ ಇದ್ದಾನ. ಓದ್ರಿ ಒಂದ್ಸಾರಿ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ ಬೇಗ. ಓದ್ರಿ ಒಂದ್ಸರಿ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಅಬ್ರಾಮನಿಗೆ ಒಬ್ಬರಿಲ್ಲ ಮಕ್ಕಳು. ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ? ಅತ್ಯಧಿಕವಾದ ಸಂತಾನವನ್ನು ನಿನಗೆ ಕೊಡ್ತೀನಿ ಅಂತೇಳಿ. ಹಲ್ಲೆಲೂಯಾ. 100 ವರ್ಷದ ಮುದುಕನ ಹತ್ರ ಹೋಗಿ ಮಾತಾಡಿದ್ರೆ ಹೆಂಗಿರುತ್ತೆ ರೀ?
ಎಲ್ಲ ನೆಲಕ್ಕೆ ಬಿದ್ದು ಏನು ಮಾಡ್ತಾರೆ, ನಗುತ್ತಾರೆ, ಕಕ್ಕ ಬಿಕ್ಕಿಯಾಗಿ ನಗುತ್ತಾರೆ. ಏನಪ್ಪ ಇಂಥ ಒಂದು ಟೈಮಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಕಾಮಿಡಿ ಮಾಡ್ತಾ ಇದ್ದಾರೆ, ಪರಿಹಾಸ್ಯ ಮಾಡ್ತಾ ಇದ್ದಾರೆ ಅಂತೇಳಿ. ನಾವು ಹೆಂಗೆ ನಗುತ್ತೀವೋ ಅದರಂಗೆ ಅಬ್ರಾಹ್ಮನು ಕೂಡ ಏನು ಮಾಡಿದ, ಕೆಳಗಡೆ ಬಿದ್ದು ಅಡ್ಡ ಬಿದ್ದು ನಕ್ಕನಂತೆ. ಮತ್ತೆ ಏನಂತ ಹೇಳ್ತಾ ಇದ್ದ ವಾಕ್ಯ, ಅಬ್ರಾಹ್ಮ್ ಏನು ಮಾಡ್ತಾ ಇದ್ದಾನ್ರಿ, ಅಡ್ಡ ಬಿದ್ದು ನಕ್ಕ. ಏನಪ್ಪ ದೇವ್ರೆ, ನನ್ನ ಹತ್ರ ಶಕ್ತಿ ಇಲ್ಲ, ಬಲ ಇಲ್ಲ, ಆದರೆ ನೀನು ಏನಂತ ಹೇಳ್ತಾ ಇದೀಯಾ, ಮಕ್ಕಳಾಗ್ತಾವ, ಸಂತಾನ ಭಾಗ್ಯ ಆಗುತ್ತೆ ಅಂತೇಳಿ ಏನು ಮಾಡ್ತಾ ಇದೀಯಾ, ಹೇಳ್ತಾ ಇದೆ ಪ್ರಿಯರೇ. 17ನೇ ವಚನ ಓದ್ರಿ. 17. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ. ಅದಕ್ಕಿಂತ ಮುಂಚೆ ಅಬ್ರಹಾಮನು ಅಡ್ಡ ಬಿದ್ದು ನಕ್ಕು. ಏನು ಮಾಡಿದಂತೆ, ಅಡ್ಡ ಬಿದ್ದು ನಗ್ತಾ ಇದ್ದಾನೆ. ಏನಪ್ಪ ಸ್ವಾಮಿ, 100 ವರ್ಷದವನಿಗೆ ಮಕ್ಕಳು ಹುಟ್ಟುವುದುಂಟೆ. ಹಲ್ಲೆಲೂಯಾ. ಹೋದ್ರಿ ಮುಂದೆ. 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ. 99 ವರ್ಷಗಳಾದ 90 ವರ್ಷದವಳಾದ 90 ವರ್ಷದವಳಾದ ಸಾರಳು ತಾಳೆ. ಏನಂತಿದೆ ಕರೆಕ್ಟ್ ಹೋದ್ರಿ, ಎತ್ತಾಳೆ. ಹೆತ್ತಾಳೆ. ಮಗುವನ್ನು ಅಡಿಯಲಿಕ್ಕೆ ಶಕ್ತಿ ಇರುತ್ತಾ? ಸ್ತ್ರೀ ಧರ್ಮ 40 ವರ್ಷಕ್ಕೆ ನಿಂತು ಹೋಗುತ್ತೆ ಅಂತೇಳಿ ಅಬ್ರಹಾಮನು ತನ್ನದೇ ಆದ ಆಲೋಚನೆಯಲ್ಲಿ ತಾನೇನು ಮಾಡ್ತಾ ಇದ್ದಾನ್ರಿ, ಹೇಳ್ತಾ ಇದ್ದಾನೆ. ಅದಕ್ಕೆ ದೇವರು ಮೊದಲನೇದಾಗಿ ಹೇಳಿದೆ, ಏನು, ನಾನು ಸರ್ವಶಕ್ತನಾದ ದೇವರ್, ಐ ಆಮ್ ಎಲ್ ಶಡಾಯ್. ಅಂದ್ರೆ ಏನ್ರಿ, ಇಲ್ಲದನ್ನ ಇರುವುದಾಗಿ ರೂಪಿಸುವಂತ ದೇವರು ನಾನು, ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೋ ಎಂಬುದಾಗಿ ದೇವರು ಏನು ಮಾಡಿದಾರ್ರಿ, ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಏನಂತ ಹೇಳಿದ್ರೆ, ಅವರು ತೋರಿಸಿದಂತ ವಿಧೇಯತೆ, ಅವರು ಮಾಡಿರ್ತಕ್ಕಂಥ ಆ ಒಂದು ತ್ಯಾಗಕ್ಕೆ, ಯಾವ ರೀತಿಯಾಗಿ ಆ ದೇಶವನ್ನು ಬಿಟ್ಟು ದೇವರು ತೋರಿಸುವಂತ ದೇಶಕ್ಕೆ ಹೋಗಿರ್ತಕ್ಕಂಥ ಅವರಿಗೆ ದೇವರು ಏನ್ ಮಾಡಿದ್ರಿ, ಬಲವನ್ನ ಕೊಟ್ಟ, ಶಕ್ತಿಯನ್ನ ಕೊಟ್ಟ. ಅದ್ಭುತವಾಗಿ ಸಾರಳು ಕೂಡ ನಗುತ್ತಾಳೆ ಪ್ರಿಯರೇ. ಆದರೆ ದೇವರು ಅವರ ಮೂಲಕವಾಗಿ ಸಂತಾನವನ್ನ ಅನುಗ್ರಹ ಮಾಡ್ತಾನೆ. ಆ 90 ವರ್ಷದ ಸಾರಳು, 100 ವರ್ಷದ ಅಬ್ರಹಾಮನು ಇಸ್ಸಾಕನು ಎನ್ನುವಂತ ಕುಮಾರನಿಗೆ ಜನ್ಮವನ್ನು ನೀಡ್ತಾರೆ. ಇಸ್ಸಾಕ್ ಅಂದ್ರೆ ಏನರ್ಥ, ನಗು, ಸ್ಮೈಲ್, ಲಾಫಿಂಗ್ ಅಂತೀವಲ್ಲ, ಸ್ಮೈಲ್. ನೀವು ಹತ್ಕಂತಿದ್ರಿ ಈ 100 ವರ್ಷ, ಅಳದು ಬೇಕಾಗಿಲ್ಲ. ಇನ್ನು ಮುಂದೆ ನಿಮ್ಮ ಜೀವಿತವೆಲ್ಲ ನಗು 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 ನಗು. ದೇವರು ಅದು ನಾನು ಕೊಟ್ಟಿರ್ತಕ್ಕಂಥ ನಗು ಅಂತೇಳಿ ದೇವ್ರು ಏನು ಮಾಡಿಬಿಟ್ಟ, ಇಸ್ಸಾಕನು ಅಂತೇಳಿ ನಾಮಕರಣ ಅವರು ಮಾಡಿದಾಗ ಅವ್ರ ಜೀವಿತವೆಲ್ಲ ಏನ್ರಿ, ನಗು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ತಗ್ಗಿಸಿಕೊಂಡವರು ಯಾರು ಕೂಡ ಏನಾಗಿಲ್ಲ ರೀ, ಏನಾಗಿಲ್ಲ, ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲಾರದೆ ಹೋಗಿಲ್ಲ. ತಗ್ಗಿಸಿಕೊಳ್ಳಬೇಕು. ಯಾರ ಹತ್ರ ತಗ್ಗಿಸಿಕೊಳ್ಳಬೇಕು ಅಂತೇಳಿ ಕಲ್ಕೊಳ್ಬೇಕು ಮೊದಲು ನಾವು. ಹಲ್ಲೆಲೂಯಾ. ದೇವರ ಹತ್ರ ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು. ದೇವರ ಮಾತನ್ನು ನಂಬಲಾರದೆ ನಾವು ಇರಬಾರದು. ಪ್ರತಿಯೊಂದು ಮಾತು ಕೂಡ ಪರಿಶುದ್ಧ. 19ನೇ ಅಧ್ಯಾಯದಲ್ಲಿ 19ನೇ ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ಮಾತುಗಳು, ಆ ಒಂದು ವಾಕ್ಯಗಳು ಲೋಪವಿಲ್ಲದ್ದು, ಪರಿಶುದ್ಧವಾಗಿರುವುದು. ಇನ್ನೊಂದು ಕೀರ್ತನೆಯಲ್ಲಿ ಹೇಳುತ್ತೆ, 7 ಸಾರಿ ಪುಟಕ್ಕೆ ಹಾಕಿದರೂ ಕೂಡ ಏನಾಗಲ್ಲ, ಒಂದು ಲೋಪ ಕೂಡ ಸಿಗಲ್ಲ. ಇವತ್ತಿನ ದಿವಸ ಹಳದಿ ಕಲ್ಲು ಅಂದ್ರೆ ಯಾವುದು, ಬಂಗಾರ. ಯಾವ್ದ್ರಿ, ಬಂಗಾರ. ಯಾಕಲ್ಲದು, ಕಲ್ಲು ಅದು ಒಂದು. ಯಾವ ಕಲ್ಲದು, ಹಳದಿ ಕಲ್ಲು. ಆ ಹಳದಿ ಕಲ್ಲಿಗೋಸ್ಕರವಾಗಿ ಎಷ್ಟೆಲ್ಲ ತಾಪತ್ರಯ ಪಡ್ತಾರೆ ಮನುಷ್ಯರು. ಸ್ವಲ್ಪಕ್ಕ ಇಷ್ಟದಕ್ಕೆ ಏನು ಮಾಡ್ಯಾರ್ರಿ, ಕುಟುಂಬಗಳು ಹೊಡೆದೋಗ್ಯಾವ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿವಸ ಆ ಹಳದಿ ಕಲ್ಲಿಗೋಸ್ಕರವಾಗಿ ಏನೆಲ್ಲ ಕಾರ್ಯಗಳು ನಡೀತಾ ಇದ್ದಾವೆ. ಹಳದಿ ಕಲ್ಲಿಗೋಸ್ಕರವಾಗಿ ಕುಟುಂಬಗಳು ಏನಾಗಿದ್ದಾವೆ, ವಿವಾಹ ವಿಚ್ಛೇದನ ಕೋರಿದ್ದಾವೆ. ಹಳದಿ ಕಲ್ಲಿಗೋಸ್ಕರವಾಗಿ ಮನುಷ್ಯರು ಕಳ್ಳತನ ಮಾಡ್ತಾರೆ. ಹಳದಿ ಕಲ್ಲಿಗೋಸ್ಕರವಾಗಿ ಏನೆಲ್ಲ ಕೊಲೆಗಳು ನಡೆದೋಗಿದ್ದಾವೆ. ಹಲ್ಲೆಲೂಯಾ. ಆ ದೇವರು ಹೇಳ್ತಾ ಇದ್ದಾನೆ, ಆ ಹಳದಿ ಕಲ್ಲಿನಿಂದಲೇ ನಿಮಗೆ ನಾನು ಅರಮನೆಗಳನ್ನ ಕಟ್ಟಿಸಿಟ್ಟಿದ್ದೇನೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಲೋಕವನ್ನು ನಾವು ನೋಡಬೇಕು. ಅಬ್ರಹಾಮನಿಗೆ ದೇವರು ಯಾವುದನ್ನು ತೋರಿಸಿದ್ರು, ಕಾನಾನ್ ದೇಶವನ್ನು ತೋರಿಸಿದ್ರು. ಹಲ್ಲೆಲೂಯಾ. ಆ ಕಾನಾನ್ ದೇಶ ಎಂತಹ ದೇಶ ಇರೋದು, ಹಾಲು ಜೇನು ಹರಿಯುವ ದೇಶ. ಯಾವ ದೇಶದು, ಹಾಲು ಜೇನು. ಹಾಲು ಜೇನು ಕುಡಿದ್ರೆ ಹೆಂಗಿರುತ್ತೆ, ಟೇಸ್ಟ್ ಇರುತ್ತೆ ಅಲ್ರಿ.
ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಹಾಲು ಜೇನು ಸಿಗ ದೇಶ ಅಲ್ಲ, ಏನ್ರಿ, ಹರಿಯುವ ದೇಶ ಅಂತೆ. ಅಂತಹ ದೇಶವನ್ನೇ ಅಬ್ರಹಾಮನಿಗೆ ಕೊಟ್ಟಿರಬೇಕಾದ್ರೆ ಯಾರು ಅಬ್ರಹಾಮನ ದೇವರಾಗಿರ್ತಕ್ಕಂಥ ಸೃಷ್ಟಿಕರ್ತನಾದ ದೇವರನ್ನ ನಂಬಿಕೊಳ್ತಾರೋ ಅವರೆಲ್ಲರೂ ಕೂಡ ಅಬ್ರಹಾಮನ ಸಂತಾನದವರು. ಯಾವುದರ ಮೂಲಕವಾಗಿ? ನಂಬಿಕೆಯ ಮೂಲಕವಾಗಿ. ದೇವರು ನಮಗೆ ಈಗ ಹೇಳ್ತಾ ಇದ್ದ, ನಿಮಗೆ ಹಾಲು ಜೇನು ಹರಿಯುವ ದೇಶ ಕೊಡಲ್ಲ. ಯಾವ ದೇಶ ಕೊಡ್ತೀನಿ? ಬಂಗಾರದ ದೇಶ. ಹಲ್ಲೆಲೂಯಾ. ಹಿಂಗೋದ್ರೂ ಸೇಮ್ ಅಳತಿ, ಹಿಂಗೋದ್ರೂ ಸೇಮ್ ಅಳತಿ, ಆಯ ತಪ್ಪಿಲ್ಲ, ಕರೆಕ್ಟಾಗಿ ದೇವರು ಆಯಿಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಿಂಗೋದ್ರೂ ಸೇಮ್ ಅಳತಿ, ಅಗಲ ಉದ್ದ ಎಲ್ಲ ಕೂಡ ಸೇಮ್, ಯಾವ ಪಟ್ಟಣ ಕೂಡ ಇಲ್ಲ. ಅದ್ರ ಸಲುವಾಗಿ ಆತನ ದೇವ್ರು ಅನ್ನೋದು. ಹಲ್ಲೆಲೂಯಾ. ದೇವ್ರು ಅಂತೇಳಿ ಎದಕ್ಕಂತಾರ್ರಿ? ಎದಕ್ಕಂತಾರ? ಆಗದ್ದು ಆಗುವಂತೆ ಮಾಡುವ ಆತನೇ ದೇವರು. ಹಲ್ಲೆಲೂಯಾ. ಮನುಷ್ಯರಿಂದ ಆಗಲ್ಲ ಕೆಲವು ಕಾರ್ಯಗಳು. ಜೀವ ಕೊಡೋಕ್ಕಾಗತ್ತಾ ಮನುಷ್ಯರಿಂದ? ಈಗ ಹೋಗ್ತಾನಪ್ಪ, ಅವನ ಪ್ರಾಣ ಹೊತ್ಕೊಳ್ಳೋಕ್ಕಾಗತ್ತಾ? ಯಾರಿಂದ ಆಗಲ್ಲ, ದೇವರಿಗೆ ಮಾತ್ರ ಎಲ್ಲ ಗೊತ್ತು ಪ್ರಿಯ. ಅದ್ರ ಸಲುವಾಗಿ ಮನುಷ್ಯರು ಹಾಳಾಗಿ ಹೋಗ್ಬಾರ್ದು, ನಾಶವಾಗಿ ಹೋಗ್ಬಾರ್ದು ಅಂತೇಳಿ ಯೇಸು ಕ್ರಿಸ್ತನು ದೇವರಾಗಿದ್ದಾಗಲೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಇಳಿದು ಬಂದ, ನರಾವತಾರಿಯಾಗಿ ಬಂದ. ನೀವು ಹುಟ್ಟಿದಂಗೆ ಹುಟ್ಟಿದ್ರಪ್ಪ ಅಂದ್ರೆ ದೇವ್ರು ಅನ್ನಕ್ಕೆ ಸಾಧ್ಯನಾ? ಆತನ ಹೆಂಗೆ ಹುಟ್ಟಿದ? ಸ್ತ್ರೀ ಸಂತಾನವಾಗಿ ಹುಟ್ಟಿದ. ಹಲ್ಲೆಲೂಯಾ. ಯೇಸುವಿನಲ್ಲಿ ಇರುವಂಥ ರಕ್ತ ಯಾವುದ್ರಿ? ಅದು ದೇವರ ರಕ್ತ. ನನ್ನಲ್ಲಿ ನಿಮ್ಮಲ್ಲಿರುವಂಥದ್ದು ಯಾವ ರಕ್ತ? ನಮ್ಮ ಅಪ್ಪಂದಿರುತ್ತೆ, ಅಮ್ಮಂದಿರುತ್ತೆ. ಹಲ್ಲೆಲೂಯಾ. ಆದರೆ ಯೇಸುವಿನ ರಕ್ತ ಯಾರ ರಕ್ತ? ತಂದೆಯ ರಕ್ತ. ಯಾವ ತಂದೆಯ ರಕ್ತ? ಪರಲೋಕದ ತಂದೆ. ಅದನ್ನ ತಿಳ್ಕೊಳ್ಳಾರ್ದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬದ್ಮಾಶಿಗಳು. ಹಲ್ಲೆಲೂಯಾ. ಹೆಂಗ್ ಮಾತಾಡ್ತಾರೆ? ಬಾಯಿಗೆ ಬಂದಾಗ. ಅಲ್ಲರಿ, ದೇವ್ರಂದ್ರೆ ಯಾರು? ಆಗಲಾರದ ಕಾರ್ಯವನ್ನ ಮಾಡುವ ಆತ. ಬದ್ಮಾಶಿ ಅಂದ್ರೆ ಕೆಟ್ಟ ಪದ ಅನ್ಕೊಂಬೇಡಿ. ಹಲ್ಲೆಲೂಯಾ. ಒಳ್ಳೆ ಪದನೇ ಅದು ಕೂಡ. ಹಲ್ಲೆಲೂಯಾ. ಇನ್ನು ಹೇಳ್ರಿ, ಒಳ್ಳೆ ಒಳ್ಳೆ ಬೈಗಳಿದ್ರೆ ಬೈಯೋಣ ಅವ್ರಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಹೆಂಗ್ ಹುಟ್ಟಿದಾನೆ? ಕನ್ನಿಕೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಯೇಸುವಿನ ಜನನ ಎಲ್ಲರಂತೆ ಅಲ್ಲ, ಎಲ್ಲರಂತೆ ಆದ್ರೆ ನಮ್ಮಂಗಾಗ್ತಾನೆ. ಎಲ್ಲರಂತಾದ್ರೆ ಹೆಂಗಾಗ್ತಾನೆ? ನಮ್ಮಂಗಾಗ್ತಾನೆ. ಆದರೆ ಯೇಸು ಯಾರಲ್ಲಿ ಹುಟ್ಟಿ ಬಂದ? ಕನ್ನಿಕೆಯ ಹೊಟ್ಟೆಯಲ್ಲಿ, ಕನ್ನಿಕೆಯ ಗರ್ಭದಲ್ಲಿ. ಆ ಕಾರ್ಯ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ದೇವರು ಆ ಕಾರ್ಯ ಮಾಡಿದ್ದಾನ. ಹಲ್ಲೆಲೂಯಾ. ಆತನು ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಹುಟ್ಟಿ ಬಂದಾನ. ಹಲ್ಲೆಲೂಯಾ. ಮತ್ತೆ ನೀವು ನಿಶ್ಚಯವಾಗಿರ್ತಕ್ಕಂಥ ಯೋಸೇಫನನ್ನ ಯೇಸುವಿನ ತಂದೆ ಅನ್ನಬಾರದು. ವಾಕ್ಯ ತಿಳಿದಂಥವ್ರಲ್ಲ ನೀವು ಹಂಗಂದ್ರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ತಾಯಿ ಯಾರೀ? ಮರಿಯಳು. ಯಾವ ಮರಿಯಳು? ಕನ್ನಿಕೆ ಮರಿಯಳು. ಯೋಸೇಫನ ಹೆಂಡತಿ ಮರಿಯಳಲ್ಲ. ಯಾವ ಮರಿಯಳು? ಕನ್ನಿಕೆ ಮರಿಯಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಏಸಪ್ಪ ಹೆಂಗುಟ್ಟೆನ ಅಂತೇಳಿ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹೆಂಗುಟ್ಟೆನಂದ್ರೆ ಸ್ತ್ರೀ ಸಂತಾನವಾಗಿ ಹುಟ್ಟೆನಪ್ಪ. ನಾವೆಲ್ಲರೂ ಪುರುಷ ಸಂತಾನಗಳು, ಆತನು ಮಾತ್ರ ಸ್ತ್ರೀ ಸಂತಾನ. ಸ್ತ್ರೀ ಸಂತಾನವಾಗಿ ಹುಟ್ಟಿರ್ತಕ್ಕಂಥ ಯೇಸುವಿನಿಂದಲೇ ಏನಾಯ್ತು? ಲೋಕ ಕಲ್ಯಾಣ ಆಯ್ತು. ತಪ್ಪು ಮಾಡಿದ್ಯಾರು? ಹಣ್ಣು ನೋಡಿದ್ಯಾರು? ಹಣ್ಣಿನ ಬಳಿಗೆ ಹೋಗಿದ್ಯಾರು? ಹಣ್ಣನ್ನು ತಿಂದಿದ್ಯಾರು? ಆದಮ ತಿಂದ, ಅವಳು ತಿಂದ್ಲ? ಅವಳು. ಆದಮ ಬೇಸು ಕಾಯ್ಕೆ ಅಂತ ನಿಂತ್ಕೊಂಡಿದ್ದ. ಈ ಅಮ್ಮ ಅಲ್ಲೇ ಇದ್ರಪ್ಪ ಅಂದ್ರೆ ನಾವೆಲ್ಲ ಇಷ್ಟು ತಾಪತ್ರೆ ಪಡೋದು ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಅಮ್ಮ ತಪ್ಪು ಮಾಡಿದಕ್ಕಾಗಿ ದೇವ್ರು ಏನು ಮಾಡಿದಾರೆ? ನಿನಗೆ ಶಾಪ ಕೊಡಲ್ಲ, ಆದರೆ ನಾನು ನಿನ್ನ ಮೂಲಕವಾಗಿ ಬಂದು ನಾನು ಏನು ಮಾಡ್ತಿದ್ದೀನಿ? ಲೋಕವನ್ನ ಕಲ್ಯಾಣ ಮಾಡ್ತೀನಿ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು. ಹಲ್ಲೆಲೂಯಾ. ಯಾರಿಂದ ಬಂತೋ ಅವರಿಂದನೇ ದೇವರು ಏನು ಮಾಡಿದ್ದಾರೆ? ಪರಿಹಾರ ಮಾಡಿದ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಯೇಸು ತನ್ನನ್ನು ತಾನು ತಗ್ಗಿಸಿಕೊಂಡು ವಿಧೇಯತೆ ಉಳ್ಳವನಾಗಿ ಈ ಲೋಕಕ್ಕೆ ಹೆಂಗ್ ಹೊರಟು ಬಂದ? ಕನ್ನಿಕೆಯ ಹೊಟ್ಟೆಯಲ್ಲಿ ಹೊರಟು ಬಂದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಿಷಯವಾಗಿ ಯಾರಾದರೂ ಏನಾದರೂ ಮಾತಾಡಿದ್ರೆ ನೀವು ಮುದುರ್ಕೊಳ್ಬಾರ್ದು. ಹೇಳೋದು ಅರ್ಥ ಆಗ್ತಾ ಇದೆನಾ? ಈಗ ನಿನ್ನ ವಿಷಯದಾಗ ಯಾರಾದರೂ ಏನಾದರೂ ಮಾತಾಡಿದ್ರೆ ನಮಗೆ ಕ್ಷಮಿಸು ಅಂತ ಹೇಳಿದಾನೆ ದೇವರು. ಹಲ್ಲೆಲೂಯಾ. ನಮ್ಮ ದೇವ್ರ ವಿಷಯವಾಗಿ ಯಾರು ಏನು ಮಾತಾಡಿದ್ರು ಮಾತಾಡುವವರಾಗಬೇಕು. ಯಾಕಂದರೆ ನಾವಿಲ್ಲಿ ಮಾತಾಡಿದ್ರೆ ಅಲ್ಲಿ ಒಂದು ಕಿರೀಟ ನಮ್ಗೆ ಎಕ್ಸ್ಟ್ರಾ ಕೊಡ್ತಾನೆ ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಿಲ್ಲಿ ಮಾತಾಡಲಾರ್ದೆ ಹಂಗೆ ಇದ್ರೆ ಅಂತ ತಿಳ್ಕೊರಿ, ಭಯಪಟ್ರೆ ಅಂತ ತಿಳ್ಕೊರಿ, ಯಾರಿಗೇ ಆಗಿರಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಬೇಕಾಬಿಟ್ಟು ಮಾಡ್ತಾ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೀವಿ? ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ ನಾವಿಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನು ಹೇಳ್ತಾನೆ, ಅಯ್ಯೋ ನನಗೆ ಯಾರಾದ್ರೂ ಏನಾದರೂ ಅನ್ನಲಿ ಪರವಾಗಿಲ್ಲ, ಆದ್ರೆ ನನ್ನ ದೇವ್ರಿಗಂದ್ರೆ ಮಾತ್ರ ನಾನು ಅವ್ರನ್ನ ಏನು ಮಾಡಲ್ಲ, ಉಳಿಸೋದಿಲ್ಲ ಅಂತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗೊಲ್ಯಾತನ್ನ ಯಾಕೆ ಹೋಗಿ ಕೊಂದಿದ್ದು ದಾವೀದ?
ಯಾಕೆ ಕೊಂದರಿ? ಸೌಲನ ಬೈದ್ರೆ ಕೊಲ್ತಿದ್ದಿಲ್ಲ. ಯಾರನ್ನ ಬೈದ? ಗೊಲ್ಯಾತ ಸೃಷ್ಟಿಕರ್ತನಾದ ದೇವರನ್ನ ಬೈದ. ದಾವೀದನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತಿನ ದಿವಸ ದಾವೀದರು ಅಂಥವ್ರು ಎದ್ದೇಳಬೇಕು. ಹಲ್ಲೆಲೂಯಾ. ದಾವೀದನ ಆತ್ಮ ಆದಂಥವರು ಎದ್ದೇಳಬೇಕು. ದೇವರಿಗಾಗಿ ಸ್ಥಿರವಾಗಿ ನಿಂತುಕೊಳ್ಳುವಂಥ ವ್ಯಕ್ತಿಗಳು ಎದ್ದೇಳಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವಿಗೆ ವಿರೋಧವಾಗಿ ಮಾತಾಡಿದರೆ ಅಲ್ಲಿ ಅವ್ರಿಗೆ ಏನು ಮಾಡ್ಬೇಕು? ನೀವು ಹೇಳ್ಬೇಕು, ಸೃಷ್ಟಿಕರ್ತನಾದ ದೇವರಪ್ಪ ನಿನ್ನ ಲೆಕ್ಕ ಆತ ಒಪ್ಪಿಸ್ಬೇಕು. ಲೆಕ್ಕ ಕೇಳಕ್ಕೆ ಬರ್ತಾನಂತ. ಹಲ್ಲೆಲೂಯಾ. ನೀವು ಮತ್ತೆ ಕುಡುಗಲ್ಲು ಕತ್ತಿ ಕಟಾರಿ ಹಿಡ್ಕೊಂಡು ಹೊಡ್ರಿ ಅಂತ ಹೇಳ್ತಾ ಇಲ್ಲ. ಮಾತಾಡ್ರಿ, ಅವ್ರಿಗೆ ಗೊತ್ತಿಲ್ಲ, ನೀವು ತಿಳಿಸ್ರಿ. ನೀವು ಟೀಚರ್ಗಳು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ನಿಮ್ಗೆ ಯಾಕೆ ಬೋಧನೆ ಮಾಡ್ತಾ ಇದೆ ಇಲ್ಲಿ? ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೇಳ್ಬೇಕಂತೇಳಿ. ಹಲ್ಲೆಲೂಯಾ. ತಿಳಿಯಲಾರದವರಿಗೆ ನೀವು ಕೂಡ ತಿಳಿಸ್ಬೇಕು ಅಂತೇಳಿ ದೇವ್ರು ಮಾತಾಡ್ತಾ ಇರುವಂಥದ್ದು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ವಿಧೇಯತೆ ಉಳ್ಳವರಾಗಿ ನಾವು ಇರಬೇಕು. ದೇವರಿಗೆ ಯಾರಾದರೂ ಏನಾದರೂ ಅಂದರೆ ಕೆಲವೊಬ್ಬರಿಗೆ ಅನ್ಬಿಡಪ್ಪ, ಯಾಕೆ ಅವರು ಎಲ್ಲರೂ ಮನುಷ್ಯರೇ. ಹಲ್ಲೆಲೂಯಾ. ಯಾರಾದರೂ ದೇವ್ರ ಪಕ್ಷವಾಗಿ ವಿರೋಧ ಮಾತಾಡ್ತಾರೋ ಅಲ್ಲಿ ಯಾರಿರ್ಬೇಕ್ರಿ? ನಾವಿರ್ಬೇಕು. ಒಗ್ಗಟ್ಟಾಗಿ ನಾವಿದ್ರೆ ಯಾವ ಯಪ್ಪನೂ ಬರಲ್ಲ, ಯಾರೂ ಬರೋಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಿಮಗೆ ಗೊತ್ತುಂಟು, ಮಕ್ಕಳಿಗೆ ಒಗ್ಗಟ್ಟಿನಲ್ಲಿ ಏನೈತಂತ್ರಿ? ಬಲ ಐತಿ. ಹಲ್ಲೆಲೂಯಾ. ನಿಂತ್ಕೊಂಡ್ರೆ ಸಾಕು, ದೇವ್ರು ಏನು ಮಾಡ್ತಾನೆ? ಎಲ್ಲ ಕಾರ್ಯಗಳನ್ನು ಸಫಲ ಮಾಡ್ತಾನೆ. ಯುದ್ಧ ಮಾಡೋರು ನೀವಲ್ಲ, ಸುಮ್ಮನೆ ಇರ್ರಿ. ನೀವು ನೋಡ್ರಿ ಅವ್ರು ಹೆಂಗೆ ಗೇಲಿಗೆ ಈಡಾಗ್ತಾರೆ, ಅವ್ರನ್ನ ಹೆಂಗೆ ದೇವರು ತುಳಿತಾನ, ಅವರ ಪ್ರಾಣಗಳು ಹೆಂಗೆ ಹಾರಿ ಹೋಗ್ತಾವ, ಅವರ ಜೀವಿತದಲ್ಲಿ ಎಂತೆಂಥ ದುರ್ಘಟನೆಗಳನ್ನು ಅವರೇ ಆಹ್ವಾನ ಮಾಡಿಕೊಳ್ತಾರೆ. ಕಾರಣ ಏನು? ಸೃಷ್ಟಿಕರ್ತನಾದ ದೇವರಿಗೆ ಏನು ಮಾಡಿದ್ದಾರೆ? ಅವರು ವಿರೋಧವಾಗಿ ನಿಂತಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಹಿಂಗೆ ಒಬ್ಬಾತ ಹೊಂಟಿದ್ದ. ಏನು ಮಾಡಕ್ಕ? ಯೇಸು ಸ್ವಾಮಿ ನಂಬಿದವ್ರು ಎಲ್ಲೆಲ್ಲೆದರು ಅವ್ರ ರುಂಡನೇ ಇರಬಾರ್ದು. ಹಲ್ಲೆಲೂಯಾ. ಏನಿರಬಾರ್ದಂತೆ? ಶಿರ ಇರಬಾರ್ದು, ತಲೆ ಇರಬಾರ್ದು ಅಂತೇಳಿ ಪತ್ರ ತಗೊಂಡು ಎಲ್ಲರ ಹೆಸರುಗಳು ಐಡೆಂಟಿಫೈ ಮಾಡ್ಕೊಂಡು ಹೊಂಟಿದ್ದ. ಯಾರತ? 9ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಹೊಂಟಿರ್ಬೇಕಾದ್ರೆ ಆ ಊರು ಹೊರಗಡೆ, ದಮಸ್ಕ ಎನ್ನುವಂಥ ಪಟ್ಟಣದ ಹೊರಗಡೆ, ಯಾವಾಗ ಈತ ಹೋಗ್ತಾ ಇದ್ನೋ ಸಡನ್ ಆಗಿ ಅಲ್ಲಿ ದೇವರು ಪ್ರತ್ಯಕ್ಷವಾದ. ಹಲ್ಲೆಲೂಯಾ. ಯಾವಾಗ ದೇವರು ಪ್ರತ್ಯಕ್ಷನಾದ್ನೋ ಆತನ ಕಣ್ಣುಗಳು ಕಾಣ್ಲಾರ್ದಂಗ ಅದು. ಯಾರೀತ? ಸೌಲ. ಹಲ್ಲೆಲೂಯಾ. ಯಾವಾಗ ಈತ ಹೋಗ್ತಾ ಇರಬೇಕಾದ್ರೆ ಕಣ್ಣು ಕಾಣ್ಲಾರ್ದಂಗ ಅದು ಆ ಕುದುರೆಯಿಂದ ಕೆಳಗಡೆ ಬಿದ್ದು ಬಿಟ್ಟ. ತನ್ನದೇ ಆಗಿರ್ತಕ್ಕಂಥ ಟೀಮ್ ಇದೆ, ಗ್ಯಾಂಗ್ ಇದೆ. ಹಲ್ಲೆಲೂಯಾ. ಏನೈತಿನ ಕೆಲಸ? ಸ್ವಾಮಿ ನಂಬಿದವರು ಎಲ್ಲೆಲ್ಲಿದ್ರು ಅವ್ರನ್ನ ಏನು ಮಾಡಬೇಕು? ಹೊಡಿಬೇಕು, ಸಾಯಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ಏನು ಇವ್ರು ಆಸ್ತಿ ಕಿತ್ಕೊಂಡಿದ್ರೇನು? ಇವ್ರು ಹೊಲ ಮನೆ ಕಿತ್ಕೊಂಡಿದ್ರೇನು? ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ಒಳಗಡೆ ಯಾರು ಹೋಗ್ಕೊಂಡಿದ್ದಾನೆ? ಸೈತಾನ ಹೋಗ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಸೈತಾನ ಮಾಡಿಸ್ತಾನೆ ಎಲ್ಲ ಅವನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಯೇಸು ಪ್ರತ್ಯಕ್ಷನಾದಾಗ ಸ್ವಾಮಿ ಹೇಳ್ತಾ ಇದ್ದಾನೆ ಒಂದೇ ಮಾತು, ಸೌಲನೇ ಸೌಲನೇ, ಯಾಕೆ ನನ್ನನ್ನು ನೀನು ಹಿಂಸೆ ಪಡಿಸುತ್ತೆ? ಸೌಲ ಯಾರನ್ನ ಹೊಡಿಬೇಕಂತೇಳಿ ಹೋಗ್ತಾ ಇದ್ದಾನೆ? ಸಭೆಯನ್ನ. ಆದರೆ ಸಭೆ ಅಂದರೆ ಯಾರು? ಸಭೆಗೆ ಶಿರಸ್ ಅಂದ್ರೆ ಯಾರು? ಯೇಸು. ಹಲ್ಲೆಲೂಯಾ. ಸಭೆ ಅಂದ್ರೆ ಯಾರ್ರೀ? ಸಭೆಗೆ ಹೆಡ್ ಅಂದ್ರೆ ಯಾರ್ರೀ? ಯೇಸು ಕ್ರಿಸ್ತನ. ಸಭೆ ಅಂದ್ರೆ ಯೇಸುವಿನದ್ದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ನೀನು ಹೆಂಡತಿ ಮೇಲೆ ಯಾರಾದ್ರೂ ಕೈ ಮಾಡ್ಕೊಂಡ್ರೆ ನೀನು ಸುಮ್ಮನಿರ್ತೀಯಾ? ನಿಮ್ಗೆ ಸಂಬಂಧಪಟ್ಟವ್ರ ಮೇಲೆ ಯಾರಾದ್ರೂ ಕೈ ಮಾಡ್ಕೊಂಡು ಸುಮ್ಮನಿರ್ತೀಯಾ? ಅಲ್ಲಿ ಯಾರು ಇಂಟರ್ಫಿಯರ್ ಆದರು? ದೇವ್ರು ಇಂಟರ್ಫಿಯರ್ ಆದರು. 9ನೇ ಅಧ್ಯಾಯ ಓದ್ತಾ ಇದ್ರೆ ಒಂದ್ಸರಿ. ಸೌಲನೇ ವಚನ. ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನ ಕೇಳಿದನು. ಅವನು ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ. ನಾನು ಹಿಂಸೆ ಯಾರಿಗೆ ಮಾಡ್ತಾ ಇದ್ದಾನೀತ? ಸಭೆಗೆ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ರಿ ಪಾಯಿಂಟ್ ಇಲ್ಲಿ. ಹಲ್ಲೆಲೂಯಾ. ಹಿಂಸೆ ಯಾರಿಗೆ ಮಾಡ್ತಾ ಇದ್ದಾನ? ಸಭೆ ಅಂದ್ರೆ ಯಾರು? ನಾನು, ನೀವು ಎಲ್ಲರೂ. ನಮಗೆ ಹಿಂಸೆ ಮಾಡಿದ್ರೆ ನೋವು ಯಾರಿಗಾಗತ್ತಂತ್ರಿ? ಯೇಸುವಿಗೆ. ಹಲ್ಲೆಲೂಯಾ.
ಪ್ರೈಸ್ ಇಂಥ ದೇವ್ರು ಎಲ್ಲಿ ಹುಡುಕಿದ್ರೆ ಸಿಗ್ತಾನ? ಅವ್ರ ಸಲಗ ಆತ ಒಳ್ಳೆ ದೇವರಂತೆ. ಹಲ್ಲೆಲೂಯಾ, ಕ್ಷಮಿಸುವ ದೇವರು. ಹಲ್ಲೆಲೂಯಾ, ಪ್ರೈಸ್. ಆ ಸಮಯದಲ್ಲಿ ಪೇತ್ರನನ್ನ ಮತ್ತು ಇನ್ನು ಅನೇಕರ ಅನನೀಯ ಭಕ್ತರನ್ನ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲರನ್ನ ಸಾಯಿಸೋದಕ್ಕಾಗಿ ಈತನು ಸಿದ್ಧನಾಗಿ ಹೋಗ್ತಾ ಇರಬೇಕಾದ್ರೆ ಆ ಕುದುರೆಯಿಂದ ಕೆಳಗಡೆ ಬಿದ್ದಂಥ ಸಮಯದಲ್ಲಿ 3 ದಿವಸಗಳ ಕಾಲ ಉಪವಾಸವಾಗಿ ವನವಾಸವನ್ನು ಅನುಭವಿಸ್ಬೇಕಾಯ್ತ್ರಿ. ಯಾರು? ಸೌಲ. ಹಲ್ಲೆಲೂಯಾ. ಆ ಸಮಯದಲ್ಲಿ ಆತನು ತಗ್ಗಿಸಿಕೊಂಡ 3 ದಿವಸ. ಕರ್ತನೇ, ನೀನು ಯಾರು? ನೀನು ಹಿಂಸೆಪಡಿಸುವ ಯೇಸುವೆ ನಾನು. ಯಾರನ್ನ ಇಷ್ಟು ದಿವಸ ನೀನು ಹುಡುಕ್ತಾ ಇದೆಯೋ, ಎಲ್ಲಿ ಮೋಕ್ಷ ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅಂತೇಳಿ ಇಷ್ಟು ದಿವಸ ನೀನು ಅಭ್ಯಾಸ ಮಾಡಿದ್ದೀಯೋ, ಆ ಮೋಕ್ಷಕ್ಕೆ ದಾರಿ, ಆ ಮುಕ್ತಿಗೆ ದಾರಿ ನಾನೇ ಅಂತೇಳಿ ಯೇಸು ಸ್ವಾಮಿಯವರು ತಿಳಿಸಿದರು ಪ್ರಿಯರೇ. ಅನನೀಯನ ಮೂಲಕವಾಗಿ ದಮಸ್ಕ ಪಟ್ಟಣದಲ್ಲಿರ್ತಕ್ಕಂಥ ಸೌಲನಿಗೆ. ಈ ಸೌಲ ದೊಡ್ಡ ಇವನು ಏನಂತೀವಿ ಅಂದರೆ ಧರ್ಮ ಅಂದಿ. ನಂದೇ ಧರ್ಮ ದೊಡ್ಡದು, ನಂದೇ ದೊಡ್ಡದು, ನಂದೇ ದೊಡ್ಡದು, ನಂದೇ ದೊಡ್ಡದು. ಅವ್ನಿಗೆ ಗೊತ್ತಿಲ್ಲ ಎಲ್ಲ ಮನುಷ್ಯರು ಒಂದೇ ಅಂತೇಳಿ. ಹಲ್ಲೆಲೂಯಾ. ನಂದೇ ದೊಡ್ಡದು, ನಂದೇ ದೊಡ್ಡದು, ನಂದೇ ದೊಡ್ಡದು ಅಂತೇಳಿ ಯಾರನ್ನು ಹೊಡಿತಾ ಇದ್ದಾನ್ರಿ? ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂಥ ಮಕ್ಕಳವನ್ನ. ಹಲ್ಲೆಲೂಯಾ. ಮತ ಅಂದವನು, ನನ್ನ ಮತನೇ ದೊಡ್ಡದು ಅಂತೇಳಿ ಇರತಕ್ಕಂಥ ಸೌಲನಿಗೆ ಸೃಷ್ಟಿಕರ್ತನಾದ ದೇವರು ಯಾವಾಗ ದರ್ಶನ ಕೊಟ್ಟು ಮಾತಾಡಿದ್ನು, ಅವಾಗ ಈತ ಎಲ್ಲಿಗೆ ಹೊಂಟಾನ? ಎಲ್ಲ ವಿಶ್ವಾಸಿಗಳನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ಹೊಂಟಾನ. ಎಲ್ಲಿಗೆ ಹೊಂಟಾನ್ರಿ? ಅರೆಸ್ಟ್ ಮಾಡ್ಬೇಕಂತೇಳಿ ಹೊಂಟಾನ. ಎಲ್ಲಿಗೆ ಹೊಂಟಾನ? ದಮಸ್ಕ ಪಟ್ಟಣಕ್ಕೆ ಹೊಂಟಾನ. ಹಲ್ಲೆಲೂಯಾ. ವಿಶ್ವಾಸಿಗಳನ್ನು ಅರೆಸ್ಟ್ ಮಾಡ್ಬೇಕಂತೇಳಿ ಹೊಂಟಿರ್ತಕ್ಕಂಥ ಸೌಲನನ್ನ ಯೇಸು ಕ್ರಿಸ್ತನ ಏನು ಮಾಡಿಬಿಟ್ಟ? ಅರೆಸ್ಟ್ ಮಾಡಿಬಿಟ್ಟ. ಹಲ್ಲೆಲೂಯಾ. ಪ್ರೀತಿ ಅರೆಸ್ಟ್. ಅದು ಯಾವ ಅರೆಸ್ಟ್ ರೀ? ಪ್ರೀತಿ. ದೇವರು ತನ್ನ ಪ್ರೀತಿಯಿಂದ ಏನು ಮಾಡಿದ್ನರಿ? ಸೆರೆ ಹಿಡಿದ. ಯಾರನ್ನ? ಸೌಲನನ್ನ. ಹಲ್ಲೆಲೂಯಾ. ಆ ಸೌಲನನ್ನ ಯಾವಾಗ ಸೆರೆ ಹಿಡಿದ ಮೇಲೆ ಅನನೀಯನ್ನು ಹೋಗಿ ಏನು ಮಾಡ್ತಾನೆ? ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಮನಸ್ಸಿನ ಮೇಲೆ ಮಲಗಿರ್ತಾನೆ. ಯಾರು? ಸೌಲ. ಮಲಗಿದ ಸಮಯದಲ್ಲಿ ಅನನೀಯನು ಹೇಳ್ತಾನೆ, ಎಲ್ಲ ವಿಷಯಗಳನ್ನು ಹೇಳಿ ದೇವರು ಕುರಿತಾಗಿರ್ತಕ್ಕಂಥ ವಾಕ್ಯಗಳನ್ನು ತಿಳಿಸಿದಾಗ ಅವಾಗ ಸೌಲನ್ ಏನು ಮಾಡ್ತಾನೆ? ಸೌಲನಿಗೆ ಹೇಳ್ತಾ ಇದ್ದಾನೆ, ಸೌಲನೇ, ಇನ್ನು ಯಾಕೆ ನೀನು ಸಾವಕಾಶ ಮಾಡಿಕೊಳ್ಳುತ್ತೆ? ನಿನ್ನ ಪಾಪ ಹೋಗಬೇಕಾದರೆ ನೀನು ಪುನಃ ಹುಟ್ಟಬೇಕು. ನೀರಿನಿಂದ ನಿನ್ನ ಪಾಪಗಳನ್ನು ನೀನು ತೊಳೆದುಕೊಳ್ಳಬೇಕಾದ್ರೆ ನೀನು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯಾವಾಗ ಹೇಳಿದ್ನೋ ಸಾವಕಾಶ ಮಾಡಲಾರದೆ ಸೌಲನು ಏನು ಮಾಡಿದ? ಅನನೀಯನ ಮೂಲಕವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡ ಮೇಲೆ ಸೌಲನಿಗೆ ಏನಾಗಿ ಬದಲಾದ್ನರಿ? ಪೌಲನಾಗಿ ಬದಲಾದ. ಹಲ್ಲೆಲೂಯಾ. ಸೌಲನ ಪೌಲನಾಗಿ ಮಾರ್ಪಡಿಸಿ ಹೊಸ ಬಾಳು ತಂದಾತ ನೀನು. ಸೌಲನ ಪೌಲನಾಗಿ ಮಾರ್ಪಡಿಸಿ ಹೊಸ ಬಾಳು ತಂದಾತ ನೀನು. ನೀನೊಂದು ಮಾತು ಹೇಳಿದರೆ ನನ್ನ ಬಾಳು ಬಂಗಾರವು. ನೀನೊಂದು ಮಾತು ಹೇಳಿದರೆ ನನ್ನ ಬಾಳು ಬಂಗಾರವು. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಏಸಪ್ಪ ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ. ಹಲ್ಲೆಲೂಯಾ. ಸೌಲನು ಏನಾದ? ಈಗ ಪೌಲನಾಗಿ ಬದಲಾದ. ಪೌಲನಾಗಿ ಬದಲಾದ ಮೇಲೆ ಸೌಲನಿಗೆ ಇರುವಂಥ ಆಸ್ತಿ ಅಂತಸ್ತು ಅವೆಲ್ಲವನ್ನ ಏನಂತ ಹೇಳಂತ ಇದನ್ನು ಗೊತ್ತಾ? ಕಸದ ಸಮಾನ ಎಣಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನನ್ನು ಅರಿಯುವಂಥದ್ದೇ ಶ್ರೇಷ್ಠವಾಗಿರುವಂತಹ ಸೌಭಾಗ್ಯ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾವುದು ನಮಗೆ ದೊಡ್ಡದಾಗಿರ್ತಕ್ಕಂಥ ಭಾಗ್ಯ ರೀ? ಯೇಸುವನ್ನು ತಿಳಿದುಕೊಳ್ಳುವಂಥದ್ದು. ದೇವರನ್ನು ತಿಳಿದುಕೊಳ್ಳಲ್ಲ ಜನರು. ಹಲ್ಲೆಲೂಯಾ. ಏನೋ 1-2 ವರ್ಷ 3 ವರ್ಷ ಉಟ್ಟುಕೊಳ್ಳುವಂಥ ಸೀರೆಗೋಸ್ಕರವಾಗಿ ಅಂಗಡಿಗಳೆಲ್ಲ ತಿರುಗುತ್ತಾರೆ. ಹಲ್ಲೆಲೂಯಾ. ಬಟ್ಟೆಗೋಸ್ಕರವಾಗಿ ಅಂಗಡಿಗಳೆಲ್ಲ ತಿರುಗ್ತಾರೆ. ಎಷ್ಟು ಸಮಯ ವೇಸ್ಟ್ ಮಾಡ್ತಾರ, ಆದ್ರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವ್ರು ಎಂಥವನಾಗಿದ್ದಾನ? ದೇವ್ರು ಈ ಲೋಕಕ್ಕೆ ಯಾಕೆ ಬಂದಿದ್ದಾನ? ದೇವ್ರು ಯಾಕೆ ಯಜ್ಞವಾಗಿದ್ದಾನ? ತನ್ನ ಪ್ರಾಣವನ್ನು ಯಾಕೆ ಕೊಡಬೇಕು? ಅವೆಲ್ಲವುಗಳನ್ನ ದೇವ್ರು ಇದರಲ್ಲಿ ಬರೆಸಿಟ್ಟಿದ್ದಾನ. ಅದನ್ನ ತಿಳ್ಕೊಳ್ಳಲ್ಲ. ಹೊಸದು ಯಾವುದು ಬರುತ್ತಾ, ಹೊಸದು ಕಂಪ್ನಿದು ಯಾವುದು ಬರುತ್ತಾ, ಹೊಸ ಗಾಡಿ ಯಾವುದು ಬರುತ್ತಾ, ಕಾರ್ ಯಾವುದು ಬರುತ್ತಾ, ಅದು ಯಾವುದು ಬರುತ್ತೆ, ಮೊಬೈಲ್ ಯಾವುದು ಬರುತ್ತಾ, ಎಲ್ಲದನ್ನ
ಡಿಟೇಲ್ ಆಗಿ ತಿಳ್ಕೊಂತಾನೆ. ತೊಗೊಬೇಕಾದ್ರೆ ಒಂದು 10 ಜನ ಏನು ಮಾಡ್ತಾನೆ ರೀ, ಕೇಳ್ಕೊತಾನೆ. ಆದರೆ ದೇವ್ರ ಬಗ್ಗೆ ಜ್ಞಾನ ಇಲ್ಲ. ಅದರ ಸಲುವಾಗಿ ದೇವರು ಹೇಳ್ತಾನೆ, ಹೋಶೇಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿ ಹೋಗಿದ್ದಾರಂತೆ. ಹೆಂಗ? ಜ್ಞಾನ ಇಲ್ಲದೆ ಹಾಳಾಗಿ ಹೋಗ್ತಾರೆ. ಹಲ್ಲೆಲೂಯಾ. ಜ್ಞಾನ ಯಾವುದ್ರಿ? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದೇವರನ್ನು ತಿಳಿದುಕೊಳ್ಳುವಂಥದ್ದೇ ಜ್ಞಾನ. ಅದೇ ದೊಡ್ಡ ಜ್ಞಾನ. ನೀನು MBBS ಮಾಡೋದು ಬೇಕಾಗಿಲ್ಲ, PhD ಮಾಡೋದು ಬೇಕಾಗಿಲ್ಲ, ಓದೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀನು ದೇವರು ತಿಳ್ಕೊಂಡ್ರೆ ನೀನೇ ದೊಡ್ಡ ಜ್ಞಾನಿ ನೀನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ನಾನು ಸೇವೆ ಪ್ರಾರಂಭದಲ್ಲಿ ಇರಬೇಕಾದ್ರೆ ಅದೇ ಮಾತು ಹೇಳ್ತಾ ಇದ್ದೆ, ನೀವೇ ಜ್ಞಾನವಂತರು. ಯಾಕೆ ಹೇಳ್ರಿ? ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರನ್ನು ತಿಳಿಯಲಾರದೆ ಎಷ್ಟೋ ಜನರಿದ್ದಾರೆ, ಆದ್ರೆ ದೇವ್ರು ನಿಮಗೆ ಸಿಕ್ಕಿದ್ದಾನ್ರಿ. ಮನುಷ್ಯರೆಲ್ಲ ಸಿಕ್ಕಿರೋದು ನಿಮಗೆ. ಹಲ್ಲೆಲೂಯಾ. ದೇವ್ರಂದ್ರೆ ಈ ಹೊನ್ನಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಈ ಸಿರುಗುಪ್ಪಕ್ಕೆ ಸೀಮಿತ ಅಲ್ಲ, ಬಳ್ಳಾರಿಗೆ ಸೀಮಿತ ಅಲ್ಲ, ಕರ್ನಾಟಕಕ್ಕ ಸೀಮಿತ ಅಲ್ಲ, ಭಾರತ ದೇಶಕ್ಕೆ ಸೀಮಿತ ಅಲ್ಲ, ಅಮೆರಿಕಕ್ಕೋ ಈ ಒಂದು ಪ್ರಪಂಚಕ್ಕೂ ಸೀಮಿತ ಅಲ್ಲ. ಆ ಒಂದು ಪಾತಾಳಕ್ಕೆ ಹೋದ್ರೆ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಏನಂತೇಳಿ, ದೇವ್ರು ಅಂದ್ರೆ ಯಾರಂದ್ರೆ ಯೇಸು ಅಂತ ಹೇಳ್ತಾರೆ. ಪಾತಾಳದಲ್ಲಿ ಬಿದ್ದವ್ರು. ಹಲ್ಲೆಲೂಯಾ. ಭೂಲೋಕದಲ್ಲಿ ಯೇಸುವಿನ ನಾಮ, ಪರಲೋಕದಲ್ಲಿ ಯೇಸುವಿನ ನಾಮ. ಇನ್ನು ಎಷ್ಟೆಷ್ಟು ಲೋಕಗಳನ್ನು ದೇವರು ಸೃಷ್ಟಿ ಮಾಡಿದನು, ಆ ಎಲ್ಲದಕ್ಕೂ ಕೂಡ ತಂದೆ ಅಪ್ಪ ಆತನೇ. ಹಲ್ಲೆಲೂಯಾ. ಆತ ದೇವರು. ನೀವು ಒಂದು ವರ್ಷದಾಗ ಏನೇನೋ ಮಾಡ್ತಿರಲ್ಲ, ಅದಲ್ಲ. ಹಲ್ಲೆಲೂಯಾ. ಅವು ಏನಂದ್ರೆ ಒಂದು ಊರಿಗೆ, ಒಂದು ಸ್ಥಳಕ್ಕೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ ಸೀಮಿತ. ಆದರೆ ನಾನು ಆರಾಧಿಸುವಂಥ ದೇವರು ಯೇಸು ಎಲ್ಲದಕ್ಕೂ ಕೂಡ ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಲೋಕಗಳಲ್ಲಿ ಕೂಡ ಸಲ್ಲುವಂಥ ಭಕ್ತಿಯನ್ನು ಮಾಡುವುದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ. ಪ್ರಿಯರೇ, ನಾನು ಮಾಡುವಂಥ ಭಕ್ತಿ, ನಾವು ಮಾಡುವಂಥ ಭಕ್ತಿ ಇಲ್ಲಿ ಭಕ್ತಿ ಅಲ್ಲ. ಎಲ್ಲಿ ಭಕ್ತಿದು? ಅಲ್ಲಿಯೂ ಸಲ್ಲುತ್ತೆ, ಇಲ್ಲಿಯೂ ಸಲ್ಲುತ್ತೆ. ಅದರ ಸಲುವಾಗಿ ಪೌಲನು ಹೇಳ್ತಾನೆ, ಇಹ ಪರದಲ್ಲಿಯೂ ಈ ಭಕ್ತಿಗೆ ಜೀವ ವಾಗ್ದಾನ ಉಂಟು. ಹಲ್ಲೆಲೂಯಾ. ಇಲ್ಲಿ ಕಾಪಾಡ್ತಾನೆ ದೇವರು. ಅಲ್ಲಿದ್ರೆ ದೇವರೇ ನಿಮ್ಮ ಹತ್ರ. ನಿಮಗೆ ಯಾವುದು ಕಷ್ಟ ಇರಲ್ಲ, ನಷ್ಟ ಇರಲ್ಲ. ಅದ್ರ ಸಲುವಾಗಿ ಪರಲೋಕಕ್ಕೆ ಬರ್ರಿ ಅಂತೇಳಿ ನಿಮ್ಮನ್ನು ಕರಿತಾ ಇರೋದು. ಹಲ್ಲೆಲೂಯಾ. ನಿಮ್ಮ ಜಾತಿಯಿಂದ ಏನು ಆಗಬೇಕಾಗಿಲ್ಲ, ನಿಮ್ಮ ಧರ್ಮದಿಂದ ಏನು ಆಗಬೇಕಾಗಿಲ್ಲ, ನಿಮ್ಮ ಸರ್ಟಿಫಿಕೇಟ್ಗಳನ್ನ ಬದಲಾಯಿಸ್ಕೊಳ್ಳೋದು ಬೇಕಾಗಿಲ್ಲ, ಕೊಳ್ಳಕ್ಕೆ ದೊಡ್ಡ ಶಿಲ್ಬೆ ಹಾಕ್ಕೊಂಡು ಅಡ್ಡಾಡೋದು ಬೇಕಾಗಿಲ್ಲ, ನಾನು ದೇವ್ರು ನಂಬಿನ ಅಂತೇಳಿ ಎಲ್ಲರಿಗೆ ಹೇಳ್ಕೊಂಡು ತಿರ್ಗೋದು ಬೇಕಾಗಿಲ್ಲ. ಹಲ್ಲೆಲೂಯಾ. ಏನು ಬೇಕು? ನೀನು ನಿಮ್ಮಪ್ಪ ಇಬ್ಬರು ಏನಾಗುತ್ತೆ? ಕೊಂಡಿ ಏರ್ಪಡುತ್ತೆ. ಬಿಡಲ್ಪಟ್ಟಿದೆ ಕೊಂಡಿ, ಆ ಕೊಂಡಿ ಏನಾಗಬೇಕು? ಜಾಯಿಂಟ್ ಆಗಬೇಕು. ಹಲ್ಲೆಲೂಯಾ. ಡೆಡ್ ಆಗಿಬಿಟ್ರಿ. ದೇವರ ಒಂದು ಪಕ್ಷದಲ್ಲಿ ಲ್ಯಾಂಡ್ ಫೋನ್ಗಳು ಯೂಸ್ ಮಾಡ್ತೀರಾ ನೀವು? ಲ್ಯಾಂಡ್ ಫೋನ್ ಅಂದರೆ ಏನಿರುತ್ತೆ? ಕೇಬಲ್ ಕನೆಕ್ಷನ್ ಇರುತ್ತೆ. ಹಲ್ಲೆಲೂಯಾ. ಭೂಮಿ ಒಳಗಿಂದ ವೈರ್ ಹೋಗಿರುತ್ತೆ. ಆ ವೈರ್ ಮೂಲಕವಾಗಿಯೇ ಏನಿರುತ್ತೆ? ಫೋನಿಗೆ ಕನೆಕ್ಷನ್ ಇರುತ್ತೆ. ಅವಾಗ ರೊಕ್ಕ ಭಾಳ ಟೈಟ್ ಇದ್ದಾಗ ಕರೆನ್ಸಿ ಹೆಂಗೆ ಹಾಕ್ಸ್ತೀರಿ ಮೊಬೈಲ್ಗೆ? ಈಗ ಅದರಂಗೆ ಏನು ಮಾಡ್ತಾ ಇದ್ವಿ, ತಿಂಗಳಿಗೊಂದ್ಸರಿ ಬಿಲ್ ಬರ್ತಾ ಇತ್ತು BSNL ಇಂದ. ನಮ್ಮ ಮನೆಯಲ್ಲಿ ಇತ್ತು, ಹೇಳ್ತಾ ಇದ್ದೀನಿ. ಅದ್ರ ಸಲುವಾಗಿ ನಿಮ್ಮ ಮನೇಲಿ ಇದ್ದವ್ರು ನಿಮಗೂ ಕೂಡ ಗೊತ್ತಿರುತ್ತೆ. ಕಾಯಿನ್ ಬಾಕ್ಸ್ ಯೂಸ್ ಮಾಡಿದ್ರೆ ಅಂಗಡಿ ಇಟ್ಕೊಂಡವ್ರು ಕೂಡ ಗೊತ್ತಿರುತ್ತೆ. ಆವಾಗ ಬಿಲ್ ಕಟ್ಟಲಿಲ್ಲ ಅಂತ ಹೇಳ್ತಾರೆ, ಒಂದು 2 ದಿವಸ 3 ದಿವಸ ಚಾನ್ಸ್ ಕೊಡ್ತಾರೆ, ಕಟ್ತಾರೇನೋ ಅಂತೇಳಿ. ಕಟ್ಟಲಿಲ್ಲ ಅಂದರೆ ಆಯಿತು, ಏನು ಮಾಡಿಬಿಡ್ತಾರೆ? ಕಟ್ ಮಾಡಿಬಿಡ್ತಾರೆ ಕನೆಕ್ಷನ್. ಕಟ್ ಮಾಡಿದಾಗ ಏನಂತಾರೆ? ಫೋನು ಡೆಡ್ ಆಗಿದೆ ಅಂತಾರೆ. ಏನಂತಾರೆ? ಡೆಡ್ ಆಗಿದೆ. ಫೋನ್ ಇಲ್ಲ, ಅಲ್ಲಿ ಐತೆ, ಆದ್ರೆ ಏನಿಲ್ಲ ಅದಕ್ಕೆ ಕನೆಕ್ಷನ್ ಇಲ್ಲ. ಕನೆಕ್ಷನ್ ಏನಾಗಿದೆ? ದೇವರಿಗೆ ನಿನಗಿರುವಂಥದ್ದು ಕಟ್ಟಾಗಿದೆ. ಆ ಕನೆಕ್ಷನನ್ನು ಕಟ್ ಮಾಡೋದಕ್ಕಾಗಿಯೇ ದೇವ್ರು ಅಲ್ಲಿಂದ ಇದ್ದರೆ ಕನೆಕ್ಷನ್ ಕಟ್ಟ ಸ್ಟ್ರೇಟ್ ಆಗಲ್ಲ. ಏನು ಬರ್ಬೇಕು? ದೇವರು ಇಳಿದು ಬರಬೇಕು. ಅದ್ರ ಸಲುವಾಗಿ ಇಳಿದು ಬಂದಾನ. ಕನ್ನಿಕೆ ಹೊಟ್ಟೆಯಲ್ಲಿ ಇಳಿದು ಬಂದಾನ. ಹಲ್ಲೆಲೂಯಾ. ಇಳಿದು ಬಂದಿದ್ದಾನ. ಬಂದಿರೋದಲ್ಲದೆ ಪಾಪದ ಸಂಬಳ ಏನ್ರಿ? ಮರಣ. ಎಲ್ಲ ಮನುಷ್ಯರು ಪಾಪ ಮಾಡಿದ್ದಾರೆ. ಯಾರು ಕೂಡ ದೇವರ ಮಹಿಮೆಯನ್ನ ಬೇಡ ಎಂಬುದಾಗಿ ಎಲ್ಲರೂ ದೇವರಿಗೆ ದಾರಿ ತಪ್ಪಿ ನಡೆದಾಗ ಆ ಶಿಕ್ಷೆಯನ್ನೆಲ್ಲ ಯಾರು ಭರಿಸಿದ್ರು? ಒಬ್ಬತೇ ಭರಿಸಿದ. ಆತನೇ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾವ ಕನೆಕ್ಷನ್ ಡೆಡ್ ಆಗಿತ್ತು, ಆ ಡೆಡ್ ಆಗಿರ್ತಕ್ಕಂಥ ಕನೆಕ್ಷನ್ ಬೇಕಂದ್ರೆ ಅದಕ್ಕೆ ಪರಿಶುದ್ಧವಾಗಿರ್ತಕ್ಕಂಥ ರಕ್ತ ಬೇಕು. ನನ್ನ ನಿನ್ನ ರಕ್ತ, ನಾ ಈಗಾಗಲೇ ಹೇಳಿದ್ದೀನಿ, ಪಾಪದ ರಕ್ತ ಅದು. ಹಲ್ಲೆಲೂಯಾ. ಈ ಪಾಪದ ರಕ್ತದಿಂದ ಪರಿಶುದ್ಧತೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ, ನಿಮ್ಮ ಮನೆಯಲ್ಲಿ ಒಂದು ಮದುವೆ ನಡೀತಾ ಇದೆ. ಮದುವೆ ನಡೀತಾ ಇರಬೇಕಾದ್ರೆ ಬ್ಯಾರಲ್ಗಳು, ಹೊಸ ಬ್ಯಾರಲ್ಗಳು ಒಂದು 2 ಸಾವಿರ 3 ಸಾವಿರ ಏನು ಮಾಡಿದಿರಿ? ಯೂಸ್ ಮಾಡಿದಿರಿ. ಏನು ಮಾಡ್ತಾ ಇದ್ರಿ? ನೀರನ್ನು ಸ್ಟಾಕ್ ಮಾಡಿದಿರಿ.
ಸ್ಟಾಕ್ ಮಾಡಿದಂಥ ಸಮಯದಲ್ಲಿ ಆ ನೀರು ಹಾಕಿ ಅರ್ಧ ತಾಸಿಗೆ ಬಂದು ನೋಡಿದ್ರೆ ಯಾರು ಕುಡಿದಿಲ್ಲ, ಆದರೆ ಅರ್ಧ ಆಗಿಬಿಟ್ಟವು ನೀರು. ಏನಾಗಿದೆ ರೀ? ಅರ್ಧ ಆಗಿಬಿಟ್ಟವು. 3 ಬ್ಯಾರಲ್ ಹಂಗೆ ಆಗಿಬಿಟ್ಟವು. ಹಲ್ಲೆಲೂಯಾ. ಆ ಸಮಯದಾಗ ಏನಾಗಿದೆ, ಇದು ಹೊಸ ಬ್ಯಾರಲ್ಲು ತಂದು ಸ್ವಲ್ಪ ದಿವಸಗಳು ಮಾತ್ರ ಆಗಿ ಒಂದು 2-3 ಸರಿ ಯೂಸ್ ಮಾಡಿದ್ದೀವಿ ಅಂಥೇಳಿ ಮತ್ತೆ ನೀರು ಹಾಕಿದ್ರಿ, ಮತ್ತೆ ನನಗೆ ಅರ್ಧ ಆಗ್ಯಾವು. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಏನ್ರಿ ಯಾಕೆ ಹೇಳ್ರಿ? ಅದಕ್ಕೆ ರಂಧ್ರ ಬಿದ್ದಿದೆ. ಹಲ್ಲೆಲೂಯಾ. ಹೋಲಾಗಿದೆ. ಹೋಲಾದ ಕಾರಣಕ್ಕಾಗಿ ಆ ನೀರು ಅಲ್ಲಿ ನಿಂದಿರ್ತಾ ಇಲ್ಲ. ಅವಾಗ ಏನು ಮಾಡ್ತೀರಿ? ಇಲ್ಲ, ಹಂಗೆ ಅದೇ ಬ್ಯಾರಲ್ ಇರಲ್ಲ ಅಂತೇಳಿ ಅದೇ ಬ್ಯಾರಲ್ ತುಂಬಿಸ್ತೀರಾ? ಏನು ಮಾಡ್ತೀರಿ? ಹೊಸದನ್ನು ತಗೊಂತೀರಿ. ಹಲ್ಲೆಲೂಯಾ. ಹಳೇದು ಹೋಯ್ತು, ನಮಗೀಗ ಹೊಸದು ಮುಖ್ಯ. ಹಲ್ಲೆಲೂಯಾ. ಹಳೇ ಬಟ್ಟೆ ಮೇಲೆ ಹೊಸ ಬಟ್ಟೆಲೆ ಟ್ಯಾಪ್ ಹಾಕಿ ಹೊಲಿತೀರಾ? ಟೈಲರ್ ಇದ್ದೀರಿ ಯಾರಾದರೂ? ಏನು ಮಾಡ್ತೀರಿ? ಹೊಸ ಬಟ್ಟೆಗೆ ಹೊಸ ಬಟ್ಟೆ. ಏಸಪ್ಪ ಹೇಳಿದ ಮಾತುಗಳೇ ನಮ್ಮ ಭಾಷೆಯಲ್ಲಿ ಹೇಳಕತ್ತೀನಿ ನಾನು ಅಷ್ಟೇ. ಹಲ್ಲೆಲೂಯಾ. ಯಾರು ಹೇಳಿದ ಮಾತು ರೀ? ಯೇಸು ಸ್ವಾಮಿಯವರು ಹೇಳಿದ ಮಾತುಗಳೇ, ಆದರೆ ನಮ್ಗೆ ಅರ್ಥ ಆಗಲ್ಲ ಅಂತೇಳಿ ನಮ್ಮ ಭಾಷೆಯಲ್ಲಿ ನಾನು ಹೇಳ್ತಾ ಇರೋದು. ಹಲ್ಲೆಲೂಯಾ. ಹೊಸ ದ್ರಾಕ್ಷಾರಸವನ್ನು ಹಳೆಯ ತಿತ್ತಿಯಲ್ಲಿ ಹಾಕಿಡುವುದಿಲ್ಲ. ಹೊಸ ದ್ರಾಕ್ಷಾರಸ ಹಾಕಿಡೋದಕ್ಕೆ ಹೊಸದೇ ಬೇಕು. ಹಳೆಯ ವಸ್ತ್ರಕ್ಕೆ ಹೊಸ ಬಟ್ಟೆಯ ತ್ಯಾಪೆಯನ್ನು ಹಚ್ಚುವುದಿಲ್ಲ. ಪರ್ವತ ಪ್ರಸಂಗದಲ್ಲಿ 5ನೇ ಅಧ್ಯಾಯ 6ನೇ ಅಧ್ಯಾಯ 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸ್ವಾಮಿಯವರು ಹೇಳಿರ್ತಕ್ಕಂಥ ಪ್ರಸಂಗ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಕನೆಕ್ಷನ್ ಡೆಡ್ ಆಗಿತ್ತು, ಈಗ ಕನೆಕ್ಷನ್ ಏನಾಗಿದೆ? ರೀಕನೆಕ್ಟ್ ಮಾಡಿದ್ದಾರೆ ದೇವರು. ಅದರ ಮೂಲಕವಾಗಿ ತಾನೇ ತಗ್ಗಿಸಿಕೊಂಡು ಲೋಕಕ್ಕೆ ಬರುವುದರ ಮೂಲಕವಾಗಿ ಆತ ಬಂದ. ಎಷ್ಟು ಸಹಿಸಿಕೊಂಡ ನೋಡ್ರಿ. ಪ್ರಾರಂಭದಲ್ಲಿ ಸೈತಾನ್ ಯಾರೊಳಗಡೆ ಹೋಗ್ಕೊಂಡ? ಹೆರೋದ ರಾಜನ ಒಳಗಡೆ ಹೋಗ್ಕೊಂಡು ಏನು ಮಾಡ್ತಾ ಇದ್ದಾನೆ? ಕೂಸುಗಳನ್ನು ಸಾಯಿಸ್ಬೇಕಂತೇಳಿ ಆದೇಶವನ್ನು ಹೊರಡಿಸಿದ. ಅವಾಗ ಎಲ್ಲಿಗೆ ಹೋದರು? ಐಗುಪ್ತ ದೇಶಕ್ಕೆ ಓಡಿ ಹೋದರು. ಅಲ್ಲಿಂದ ಬಂದ ಮೇಲೆ ಆತನ ಜೀವಿತವೆಲ್ಲ ಬರೀ ಏನಾಗಿದ್ದಾರೆ? ಸೈತಾನ್ ಬೇರೆಯವ್ರಿಗೊಬ್ರಿಗೆ ಪ್ರಚೋದನೆ ಮಾಡೋದು, ಸಾಯಿಸ್ಬೇಕು ಅನ್ನೋದು, ಬೋಧನೆ ಮಾಡುವಂಥ ಸಮಯದಲ್ಲಿ ಸಾಯಿಸ್ಬೇಕಂತೇಳಿ. ಆದರೆ ಆ ಸಮಯ ಬರುವವರೆಗೆ ಆತನ ಏನು ಮಾಡಲಿಲ್ಲ? ತನ್ನ ಪ್ರಾಣವನ್ನು ಕೊಡಲಿಲ್ಲ. ಅದರ ಸಲುವಾಗಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನನ್ನಷ್ಟಕ್ಕೆ ನನ್ನ ಪ್ರಾಣವನ್ನು ಕೊಡುತ್ತೇನೆ, ಮತ್ತೆ ಅದನ್ನು ಪುನಃ ಪಡೆದುಕೊಳ್ಳುತ್ತೇನೆ, ನನಗೆ ನನ್ನ ತಂದೆಯಿಂದ ಅಧಿಕಾರ ಉಂಟು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಯೇಸು ದೇವರಾಗಿದ್ದಾನೆ. ಆತನೇ ದೇವರು. ನಿಮ್ಮ ಬಾಯಿಂದನೂ ಬರಲ್ರಿ ದೇವರುಗಳಂತ ನೀವು. ಅಪ್ಪ ಅಂತ ಒಬ್ಬತ್ತೇ ಇರ್ತಾನಂತ. 2-3 ಇದ್ರಪ್ಪ ಅಪ್ಪಲ್ಲಿ ಬೇರೆದ ಅರ್ಥ ಹೋಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಮಾಡುವಂಥ ಭಕ್ತಿ ಪರಿಶುದ್ಧವಾಗಿರುವಂಥದ್ದು. ಹಲ್ಲೆಲೂಯಾ. ಒಬ್ಬ ಆತನೇ ದೇವರು. ಆ ದೇವರಲ್ಲಿ ನಾವು ಇದ್ದೇವೆ, ಆತನಿಗೆ ನಾವು ನಡೆದುಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಆ ಸೌಲ ಪೌಲನಾಗಿ ಬದಲಾದ, ವಿಧೇಯತೆ ಉಳ್ಳವನು ಆದ. ಇವಾಗ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಅರೆಸ್ಟ್ ಮಾಡೋಕ್ಕೆ ಬಂದಿಲ್ಲಪ್ಪ, ನನ್ನನ್ನೇ ಸ್ವಾಮಿಯವರು ಪ್ರೀತಿಯಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ಬಂಧಿಸಿಬಿಟ್ಟಿದ್ದಾರೆ. ಆ ಪ್ರೀತಿಯನ್ನು ಸಾರುವುದಕ್ಕಾಗಿ ನಾನು ಏನಾಗಿದ್ದೇನೆ? ಅಪೊಸ್ತಲನಾಗಿದ್ದೇನೆ. ನನಗೆ ಎಷ್ಟು ಶ್ರಮೆ ಬರಲಿ, ಸಂಕಟ ಬರಲಿ, ನಾನು ತಗ್ಗಿಸಿಕೊಳ್ತೇನೆ. ಕಾರಣ ಸುವಾರ್ತೆ ಎಲ್ಲೆಲ್ಲಿಲ್ವೋ ಅಲ್ಲೆಲ್ಲ ಸುವಾರ್ತೆ ಹೋಗಬೇಕು ಅಂತೇಳಿ ಏನು ಮಾಡಿದ್ದಾರೆ? ಪೌಲನು ತನ್ನ ಜೀವಿತವನ್ನು ಸುವಾರ್ತೆ ಸೇವೆಗಾಗಿ ಮುಡುಪಿಟ್ಟು ಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ತಗ್ಗಿಸಿಕೊಳ್ಳುವಂಥವ್ರನ್ನ ದೇವರು ಏನು ಮಾಡ್ತಾನೆ? ಹೆಚ್ಚಿಸ್ತಾನೆ. 14 ಪತ್ರಿಕೆಗಳನ್ನು ಬರೀತಾನೆ. ಯಾರು? ಪೌಲ. ಒಂದು ವೇಳೆ ದೇವ್ರ ಕಡೆಗೆ ಬರಲಾರದೆ ಇದ್ದಿದ್ರೆ ಬರೆಯೋಕ್ಕಾಗ್ತಿತ್ತಾ? ಅರ್ಧಕ್ಕರ್ಧ ಹೊಸ ಒಡಂಬಡಿಕೆ ಸತ್ಯವೇದ ಯಾರು ಬರೆದಿರುವಂಥದ್ದು? ಪೌಲನು ಬರೆದಿರುವಂಥದ್ದು ಪ್ರಿಯರೇ. ಅನೇಕ ಸಭೆಗಳನ್ನು ಪೌಲ ಕಟ್ಟಿದ. ಕಾರಣ ಒಂದೇ ಪ್ರಿಯರೇ, ಯಾರು ಕೂಡ ನಾಶವಾಗಿ ಹೋಗಬಾರ್ದು, ದೇವರನ್ನ ತಿಳಿದುಕೊಳ್ಳಬೇಕು ಅಂತೇಳಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೀವು ಕೂಡ ದೇವರ ಪಕ್ಷವಾಗಿ ನೀವು ಇರುವಾಗ ನಿಮ್ಮನ್ನು ಕೂಡ ದೇವರು ಏನು ಮಾಡ್ತಾನೆ? ಉನ್ನತವಾಗಿ ನಿಲ್ಲಿಸ್ತಾನೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಮೊದಲು 14 ವಚನಗಳು ತಗ್ಗಿಸಿಕೊಂಡು ದೇವರ ಮಾತನ್ನು ಕೇಳುವವರಿಗೋಸ್ಕರವಾಗಿ ಇರುವಂತಹ ಆಶೀರ್ವಾದಗಳು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವರು ಅವರು ಹೆಚ್ಚಿಸಲ್ಪಡುವರು, ಯಾರು ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವರು ಅವರು ತಗ್ಗಿಸಲ್ಪಡುವರು. ಪ್ರಿಯರೇ, ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ಭಕ್ತಿ ಯಾವ ರೀತಿಯಾಗಿದೆ? ದೇವರ ಹತ್ರ ತಗ್ಗಿಸಿಕೊಳ್ತಾ ಇದೆಯಾ? ತಗ್ಗಿಸಿಕೊಳ್ಳಾರದೆ ಜೀವಿಸ್ತಾ ಇದೆಯಾ? ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೊ. ನಿನ್ನ ಹಣ ನಿನಗೆ ಮೋಕ್ಷ ಕೊಡೋದಿಲ್ಲ, ನಿನಗಿರ್ತಕ್ಕಂಥ ಶಕ್ತಿ ನಿನಗೆ ಮೋಕ್ಷ ಕೊಡೋದಿಲ್ಲ, ನಿನಗಿರ್ತಕ್ಕಂಥ ಬಲ ಸ್ವಲ್ಪ ಕಾಲವಾದ ಮೇಲೆ ಅದು ಹೊರಟೋಗ್ಬಿಡುತ್ತೆ, ಅದು ಕೂಡ ನಿನಗೆ ಮೋಕ್ಷವನ್ನು ಕೊಡೋದಿಲ್ಲ. ಮೋಕ್ಷ ಕೊಡುವ ಆತನು ಒಬ್ಬ ಆತನೇ, ಆತನು ಸೃಷ್ಟಿಕರ್ತನಾದ ದೇವರು, ಆತನೇ ನರಾವತಾರಿ ಈ ಲೋಕಕ್ಕೆ ಬಂದು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ
ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಬರುವಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಶಿಕ್ಷೆಯನ್ನು ಆತನು ಹೊಂದಿಕೊಂಡು ಆತನು ನಮ್ಮೆಲ್ಲರಿಗೋಸ್ಕರವಾಗಿ ಯಜ್ಞವಾಗಿದ್ದಾನೆ, ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿವಸಗಳ ಕಾಲ ಭೂಲೋಕದಲ್ಲಿದ್ದು ಮತ್ತೆ ಪರಲೋಕಕ್ಕೆ ಹೋಗಿದ್ದಾನೆ. ಪ್ರಿಯರೇ, ಆತನು ಹೇಳಿದ್ದಾನೆ, ನಾನು ಪುನಃ ಬರುತ್ತೇನೆ, ಯಾರ್ಯಾರು ನನಗಾಗಿ ಸಿದ್ಧರಾಗಿರ್ತಾರೋ ಅವರೆಲ್ಲರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೀನಿ ಎಂಬುದಾಗಿ. ಈ ಸಮಯದಲ್ಲಿ ಆ ಯೇಸು ಬರಲಿಕ್ಕಿದ್ದಾನೆ. ನಮ್ಮ ಭಕ್ತಿಯ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ, ಸ್ಥಿರವಾದ ಭಕ್ತಿಯ ಜೀವಿತವನ್ನು ಮಾಡೋಣ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಯೇಸು ಕ್ರಿಸ್ತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಿಕೊಳ್ಳಬೇಕು ಎನ್ನುವಂಥ ಒಂದು ದೇಹದೊಂದಿಗೆ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ಇಷ್ಟೊತ್ತು ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನೀನೊಬ್ಬಾತನೇ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀನೊಬ್ಬಾತನೇ ಸ್ವಾಮಿ, ಇಲ್ಲದನ್ನು ಇರುವುದಾಗಿ ಕರೆಯುವ ಉಂಟು ಮಾಡುವ ಸರ್ವಶಕ್ತನಾದ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀನೊಬ್ಬಾತನೇ ಸ್ವಾಮಿ, ನಮ್ಮ ಪಾಪಗಳಿಗೋಸ್ಕರವಾಗಿ ಸ್ವಾಮಿ ಕರ್ತನೆ ಮರಣದ ಒಂದು ಸ್ವಾಮಿ ಮರಣವನ್ನು ಸ್ವಾಮಿ ರುಚಿ ನೋಡಿದಾತನಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ನೀನೊಬ್ಬಾತನೇ ಸ್ವಾಮಿ ಮೋಕ್ಷವನ್ನು ಕೊಡುವಂಥ ಮಹಾದೇವರಾಗಿರುವುದಕ್ಕಾಗಿ ಸ್ತೋತ್ರಗಳಯ್ಯ. ಹೌದು ಕರ್ತನೆ, ನಿನ್ನಲ್ಲಿ ತಗ್ಗಿಸಿಕೊಂಡು ವಿಧೇಯತೆ ಉಳ್ಳವರಾಗಿ ಜೀವಿಸುವಂತೆ ಸ್ವಾಮಿ ನಮ್ಮ ಸಂಗಡ ನೀನು ಮಾತಾಡಿದಕ್ಕಾಗಿ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಈ ಸಮಯದಲ್ಲಿ ನಾವು ಮೊಣಕಾಲರು ಕುತ್ಕೊಳ್ಳೋಣ. 7 ಮೆಟ್ಲು ಧ್ಯಾನ ಇರುತ್ತೆ.